ವಿಷ್ಣು ಭಾವಾಭಾವವು ದ್ವಿಧೇತರತೆ. ತತ್ವವನ್ನು ತಿಳಿಬೇಕು. ತತ್ವ ಎಷ್ಟು ವಿಧ ಅಂತಲೂ ತಿಳಿಬೇಕು. ಯಾವುದು ಇದೆ ಅಂತ ನಿಶ್ಚಿತವಾಗುತ್ತೋ ಅದು ತತ್ವ. ಅದಕ್ಕೆ ಹೇಳ್ತಾರೆ ಸತ್ವ ಪ್ರಮಿತಿ ವಿಷಯ. ಇದೆ ಅಂಥೇಳಿ ಇರತಕ್ಕಂಥ ಜ್ಞಾನಕ್ಕೆ ಯಾವುದು ವಿಷಯ ಆಗುತ್ತೋ ಅದು ತತ್ವ. ಪುಸ್ತಕ ಇದೆ ಪುಸ್ತಕ, ಇದು ತತ್ವ. ಇಲ್ಲಿ ಶಶಿವಿಷಾಣ ಇದೆ ಇಲ್ಲ, ಯಾಕೆ? ಅದರ ಅಭಾವ ತತ್ವನೇ ಹೊರತು ಅದು ತತ್ವ ಅಲ್ಲ. ದ್ವಿವಿಧಂ ತತ್ವ ವಿಷ್ಯತೆ. ದ್ವೇ ತತ್ವ ಅಂತ ಹೇಳಿದರೆ ಎರಡೇ ತತ್ವ ಅಂತ ಆಗ್ತಿತ್ತು. ದ್ವಿವಿಧಂ ಅಂತ ಹೇಳಿದ್ರಿಂದ ಇನ್ಫೈನೈಟ್ ತತ್ವ ಇದೆ ಅಂತಾಯಿತು. ಆಗ ಸ್ವತಂತ್ರ ಅಂತೇನು ಅಂತ ಅರ್ಥ ಆಗಿದ್ದರಿಂದ ಅಸ್ವತಂತ್ರ ಅಂತಲೂ ಅರ್ಥ ಆಯ್ತಾಗ. ಸ್ವರೂಪ ಪ್ರಮಿತಿ ವಿಷಯ ಮತ್ತು ಪರಾನಪೇಕ್ಷಂ ಸ್ವತಂತ್ರಂ ಅಂತ ಹೇಳಿದ ಮೇಲೆ ತದಪೇಕ್ಷಂ ಅಸ್ವತಂತ್ರ. ಅಂದರೆ ಇರಲಿಕ್ಕೆ, ತಿಳಿಲಿಕ್ಕೆ ಮತ್ತು ಏನೇ ಕಾರ್ಯ ಮಾಡಲಿಕ್ಕೆ ಯಾವುದು ಪರಾಧೀನವಾಗಿದೆಯೋ ಅದೇನದು ಇದು ನಮಗೆ ಅನುಭವಕ್ಕೆ ಬರುತ್ತೆ. ಎಲ್ಲದರಲ್ಲೂ ಕೂಡ ನಮಗೇನಿಲ್ಲ ಇವತ್ತು 100ಕ್ಕೆ 100 ಪ್ರಮಾಣ ಮಾಡ್ತೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬರ್ತೀವಿ ಅಂತ ಹೇಳ್ತಾರೆ ಹೊರತು ಏನಾದ್ರು ಹೆಚ್ಚು ಹೇಳೋಕ್ಕಾರೆ ಅದು ಹೇಳೋಕ್ಕಾಗೋದಿಲ್ಲ. ಬರ್ತೀವಿ ಅಷ್ಟೇ. ತೀರ ಹೇಳಿದ್ರೆ ಒಂದು ದಡ್ಡ ಅಂತ ಅರ್ಥ. ಹಠಕ್ಕೆ ಬಿದ್ದು ಹೇಳಿದ್ರೆ ಏನಾಗುತ್ತದ? ದಡ್ಡ ಅಂತ ಅರ್ಥ. ತಾನು ರಿಯಲ್ ತಾನು ಅನುಭವನ ಯೋಚನೆ ಮಾಡಿ ಅರ್ಥ ಮಾಡಿಕೊಂಡ್ರೆ ಯಾರಿಗೂ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಕೂಡ ಇದನ್ನು ಮಾಡೇ ಮಾಡ್ತೀನಿ ಅಂತಾಗಲಿ, ಇದನ್ನು ತಿಳಿತೀನಿ ಅಂತಾಗಲಿ, ಇದ್ದೇ ಇರ್ತೀನಿ ಅಂತಾಗಲಿ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭಾಳ ಇಂಪಾರ್ಟೆಂಟ್. ನಮ್ಮ ಅನುಭವಕ್ಕೆ ಬಂದಿರೋದ್ರಿಂದ ಮತ್ತು ಇವೇನು ಆಧಾರನೇ ಬೇಕಿಲ್ಲ ಅದಕ್ಕೆ. ಸ್ವತಂತ್ರ ಎಷ್ಟು ಜನ ಮತ್ತು ಯಾರು ಅಂದರೆ ಸ್ವತಂತ್ರ ಏಕವಚನ. ಸ್ವತಂತ್ರ ಒಬ್ಬನೇ, ಒಬ್ಬನು ಅಂತ ಹೇಳಲಿಲ್ಲ ಅಂತ ಹೇಳಬಾರ್ದು. ಏಕವಚನ ಏನು ಹೇಳುತ್ತೆ? ಒಬ್ಬನು ಅಂತಲೇ ಅರ್ಥ. ಸ್ವತಂತ್ರ ವಿಷ್ಣು ಭಗವಾನ್ ವಿಷ್ಣು. ಭಗವಾನ್ ವಿಷ್ಣು ಸ್ವತಂತ್ರ ಏಕ ಏವ ಆಯ್ತು ಅಲ್ಲಿಗೆ. ವಿಷ್ಣು ಸ್ವತಂತ್ರ ಯಾತಕ್ಕಾದಂದರೆ ಭಗವಾನ್ ಒಂದು ಸ್ವರೂಪ ಪ್ರಮಿತಿ ಪ್ರವೃತ್ತಿ ಮೂರರಲ್ಲೂ ಕೂಡ ಪರಾಧೀನ್ಯ ಹೊಂದದೇನೆ ಸ್ವಾಧೀನದಲ್ಲೇ ಇಟ್ಕೊಂಡಿರ್ತಕ್ಕಂಥವ್ರು ಸ್ವತಂತ್ರ. ಭಗವಾನ್ ವಿಷ್ಣು ಭಗವಾನ್ ಅಂತ ಹೇಳಿದ್ರಿಂದ ಐಶ್ವರ್ಯಾದಿ ಷಡ್ಗುಣ ಐಶ್ವರ್ಯ ಸಂಪನ್ನ ಅಂತಾಯ್ತು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಡ್ನಾಂ ಭಗ ಇತೀರಣ. ಆದ್ದರಿಂದ ಮುಗಿತಲ್ಲಿ. ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಷಯ ಇರ್ತಾರೆ. ವಿಷ್ಣು ಅಂತ ಹೇಳಿದ್ರಿಂದ ವಿಷ್ಣು ಷಟ್ಕಾರೋ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ಅಂತಲೂ ಅರ್ಥ. ಪ್ರತಿಪಾದ್ಯ ಅಂತ ಹೇಳಿದ್ರಿಂದ ಅನಂತನಾಮವಾನ್. ಅನಂತನಾಮವಾನ್ ಆದ್ದರಿಂದ ಅನಂತ ಗುಣವಾನ್. ಪ್ರತಿಯೊಂದು ನಾಮ ಏನು ಹೇಳುತ್ತೆ? ಒಂದು ಗುಣ ಹೇಳೋದ್ರಿಂದ ಅನಂತ ನಾಮ ಇರೋದ್ರಿಂದ ದೇವ್ರ ಗುಣಗಳು ಎಷ್ಟಾಯ್ತಾಗ ಅನಂತ. ಮತ್ತು ಒಂದೊಂದು ಗುಣನೂ ಏನು ಅಂದರೆ ಅದು ಅನಂತ. ಮತ್ತೆ ಅನಂತ ಗುಣಗಳು, ಒಂದೊಂದು ಗುಣನೂ ಅನಂತ. ಇದು ದೇವರ ವಿಶಿಷ್ಟವಾದ ಮಹಿಮೆ. ಉಳಿದು ಅನಂತ ಗುಣಗಳಿಲ್ಲ. ಇರೋ ಗುಣ ಯಾವುದು ಕೂಡ ಏನಲ್ಲ ಅನಂತ ಅಲ್ಲ. ಅದು ತಿಳ್ಕೊಂಡ್ರೆ ದೇವರ ಬಗ್ಗೆ ವ್ಯತ್ಯಾಸ ಏನಂತ ಗೊತ್ತಾಗುತ್ತೆ. ಅನಂತಕ್ಕೆ ಕೋಟಿ ಗೀಟಿನೇ ಈಕ್ವಲ್ ಮಾಡೋಕ್ಕೆ ಸಾಧ್ಯ. ಅನಂತನ ಯಾರು ಈಕ್ವಲ್ ಮಾಡ್ತಾರಾ? ಅಂತೇಳಿ ಅನಂತ ಬರೋದಲ್ಲ, ಇರೋದು. ಅನಂತ ಸೃಷ್ಟಿಯಾದರೆ ಏನಲ್ಲ ಅದು? ಸೃಷ್ಟಿಯ ಮೊದಲಿದ್ದಿಲ್ಲ ಅಂತ ಆಯ್ತಲ್ಲ. ಅನಂತ ಅಂದರೆ ಅನಾದಿ ನಿತ್ಯವಾಗಿ ಗುಣ ಆಯ್ದಿದ್ರೆ ಮಾತ್ರ ಅನಂತನೇ ಹೊರತು ಒಂದು ಕಾಲಕ್ಕೆ ಅನಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಕಾಶ ಅನಂತ, ಎಲ್ಲ ಕಾಲಕ್ಕೆ ಅನಂತ ಹೊರತು ಇವತ್ತು ನೀನೇ ಅನಂತ ಆಗಿದ್ದಲ್ಲ ಅದು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಷ್ಟಾಯ್ತು. ಈಗ ಇತರತೆ ಉಳಿದದ್ದು ಒಂದಾಯ್ತೀಗ. ಉಳಿದ ತತ್ವ ಯಾವುದೀಗ? ಅಸ್ವತಂತ್ರ ತತ್ವಂ ಅಂತ. ಇತರತ್ ಅಸ್ವತಂತ್ರ ತತ್ವಂ ಏನದು? ಭಾವಾಭಾವೋ ಇತಿ ದ್ವಿಧಾ. ಭಾವಾಭಾವೋ ಇತಿ ದ್ವಿಧಾ. ಭಾವ ಮತ್ತು ಅಭಾವ ಎಂಬುದಾಗಿ ಎರಡು ವಿಧ. ಭಾವತತ್ವ ಅಭಾವತತ್ವ. ಹಾಗೆ ದೇವರು ಯಾವ ತತ್ವ ಈಗ? ಭಾವತತ್ವ. ಮೊದಲು ಭಾವತತ್ವ ಅಂತ ಮಾಡಿ ಸ್ವತಂತ್ರ ಅಂತ ಮಾಡಿದ್ರೆ ಏನಾಗ್ತಿತ್ತು? ದೇವರಾಗ ಕೆಳಗೆ ಬರ್ತಿದ್ದ. ಅದಕ್ಕೇನು ಸ್ವತಂತ್ರ ಮೇಲೆ ಬಂದಿದ್ದರಿಂದ ಏನಾಯ್ತು? ಅಲ್ಲಿಗೆ ಪ್ರಾಧಾನ್ಯ ಬರಬೇಕು ಯಾವಾಗ. ಅದು ಗೌಣ ಆಗಬಾರ್ದು. ಅದಕ್ಕಾಗಿ ಭಾವಾಭಾವೋ ದ್ವಿಧಾ ಇತರತ್ ಅಸ್ವತಂತ್ರ ತತ್ವಂ ಭಾವಾಭಾವೋ ಭಾವಶ್ಚ ಅಭಾವಶ್ಚ ಇತಿ ದ್ವಿವಿಧ ಅಂತ. ಎರಡು ವಿಧದಲ್ಲಿದೆ ದ್ವಿವಿಧ. ಹಾಗಿದ್ದರೆ ಮುಂದಿನ ಪ್ರಶ್ನೆಗೆ ಭಾವ ಇದೆಲ್ಲ ನಮಗೆ ಅರ್ಥ ಆಗುತ್ತೆ. ಒಂದು ಕೊಟ್ಟುಬಿಟ್ಟು ಕೆಳಗೆ ಭಾವತತ್ವಗಳನ್ನು ಗುರುತಿಸು, ಅಭಾವತತ್ವಗಳನ್ನು ಗುರುತಿಸು ಅಂತ ಕೊಟ್ಟರೆ ಪ್ರಾಗಭಾವ ಯಾವುದ್ರಲ್ಲಿ ಸೇರ್ತದೆಯೋ ಹೆಸರೇ ಹೇಳುತ್ತೆ. ಅಭಾವತತ್ವ ಗೊತ್ತಾಯ್ತಾ? ಉಳಿದು ಭಾವ ಅಂತ ಹೇಳಬೇಕಾಗಿಲ್ಲ. ಅಭಾವಕ್ಕೆ ಅಭಾವ ಅಂತ ಹೇಳಲೇಬೇಕು. ಭಾವಕ್ಕೆ ಹೇಳಿದರೆ ಆಯಿತು. ಚೇತನ ಅಂದರೆ ಭಾವ ಅಂತಲೇ ಅರ್ಥ. ಮತ್ತೆ ಇದು ಬೇರೆ ಹೇಳಬೇಕಾಗಿಲ್ಲ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧಾ ಇತರತ್. ಅಸ್ವತಂತ್ರ ತತ್ವ ಎರಡು ವಿಧವಾಗಿದೆ.
ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಆಚಾರ್ಯರು ಮೂರು ಮುಂದೆ ಇನ್ನು ಅಭಾವದಲ್ಲಿ ಬರುತ್ತದೆ. ನೆಕ್ಸ್ಟ್ ಸೆಂಟೆನ್ಸ್ ಅದೇ ಗೊತ್ತಾಯ್ತಾ? ದ್ವಿಧೇತರತೆ ಇದೆಲ್ಲ ಸರಿಯಾಗಿ ಒಂದೊಂದೇ ಗಟ್ಟಿ ಮಾಡ್ಕೊತ ಹೋಗ್ಬೇಕು ಮನಸ್ಸಿನೊಳಗೆ. ಯಾವುದೇ ತತ್ವ ನೋಡಿದಾಗ ಇದು ಯಾವುದ್ರೂ ಸೇರುತ್ತೆ, ಭಾವನೋ ಅಭಾವನೋ. ಒಂದು ಸ್ಟೇಜ್ ಆಯ್ತು ಈಗ, ಸ್ವತಂತ್ರನೋ ಅಸ್ವತಂತ್ರನೋ, ಅಸ್ವತಂತ್ರ ಅಂತ ಭಾವ ಇರಬಹುದು, ಅಭಾವ ಹೆಸರೇ ಅಭಾವ, ಅದರಿಂದ ಸ್ವಾತಂತ್ರ್ಯ ಪ್ರಶ್ನೆ ಅದಕ್ಕೆ ಬರಲಿಲ್ಲ, ಊದೋಯ್ತು. ಇನ್ನು ಮುಂದೆ ಪ್ರಾಕ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಇಷ್ಯತೆ. ಪ್ರಾಕ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಇಷ್ಯತೆ. ಚೇತನಾಚೇತನತ್ವೇನ ಭಾವೋಪಿ ದ್ವಿವಿಧೋ ಬತಃ. ಎರಡನೇ ಶ್ಲೋಕ. ಪ್ರಾಕ್ ಪ್ರಧ್ವಂಸ ಸದಾತ್ವೇನ ದ್ವಿವಿಧ ಅಭಾವ ಇಷ್ಯತೆ. ಚೇತನಾಚೇತನತ್ವೇನ ಭಾವ ಅಪಿ ದ್ವಿವಿಧ ಬತಃ. ಪ್ರಾಕ್ ಪ್ರಧ್ವಂಸ ಸದಾತ್ವೇನ, ಪ್ರಾಕ್ ಪ್ರಧ್ವಂಸ ಸದಾತ್ವೇನ ಅಂದರೆ ಪ್ರಾಗಭಾವ ಪ್ರಧ್ವಂಸಾಭಾವ ಸದಾಭಾವ ಇತಿ ಅಭಾವ ತ್ರಿವಿಧ ಅಂತ ಆಯ್ತು. ಅದಕ್ಕೆ ತ್ರಿವಿಧ, ಮೂರೇ ಅಂತ ಹೇಳಿಲ್ಲ, ತ್ರಿವಿಧ. ಅದು ಪ್ರಾಗಭಾವ ಎಷ್ಟಿರ್ಬೋದು? ಅನಂತ. ಅನಂತ. ಆದ್ದರಿಂದ ಮೂರೇ ಅಂತ ಹೇಳಿದರೆ ಮೂರೇ ಆಗಿಬಿಡ್ತದೆ, ಮೂರು ವಿಧ. ಪ್ರಾಕ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ವಿಷ್ಯತೆ. ಏನು ಹಾಗಂದ್ರೆ ಅರ್ಥ? ಸದಾಭಾವ ಅಂದ್ರೇನು? ಸದಾ ಅಂದರೆ ಅತ್ಯಂತ, ಗೊತ್ತಾಯ್ತಾ? ಸದಾಭಾವ ಆದರೂ ಒಂದೇ, ಅತ್ಯಂತ ಅಭಾವ ಆದರೂ ಒಂದೇ. ಅದಕ್ಕೆ ಪ್ರಾಕ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಇಷ್ಯತೆ ಅಂತ ಹೇಳಿದೆ. ಈಗ ಕೆಲವು ಪದಾರ್ಥ ಇದೆ, ಒಂದು ಪುಸ್ತಕ ಮೊದಲಿದ್ದಲ್ಲ, ಆಮೇಲೆ ಪ್ರಿಂಟ್ ಆಯಿತು. ಮೊದಲೇನಿತ್ತು ಅಂತ ಅದ್ರದ್ದೀಗ ಅಭಾವ ಇತ್ತು. ಮೊದಲಿದ್ದ ಅಭಾವಕ್ಕೆ ಏನಂತಾರೆ? ಪ್ರಾಗಭಾವ. ಒಂದು ಗಡಿಗೆ ಒಡೆದೋಯ್ತು, ಇನ್ನು ಗಡಿಗೆ ಇಲ್ಲ, ಈಗ ಏನಂತಾರೆ ಅದಕ್ಕೀಗ? ಪ್ರಧ್ವಂಸ ಅಭಾವ. ಅದು ಧ್ವಂಸವಾಗಿದ್ದಕ್ಕೆ ಬಂದ ಅಭಾವ. ಇದು ಬರದೇ ಇದ್ದಿದ್ದಕ್ಕೋಸ್ಕರ ಇದ್ದಿದ್ದು ಪ್ರಾಗಭಾವ. ಪ್ರಾಕ್ ಮೊದಲಿರೋ ಭಾವ, ಅದು ಪ್ರಧ್ವಂಸ ಅಂದರೆ ಆಮೇಲಿರೋದು, ಅನಂತರ ಭಾವ ಅಂತ ಅರ್ಥ ಅದಕ್ಕೆ. ಮೊದಲಿದ್ದರೆ ಇದು, ಆಮೇಲಿದ್ದರೆ ಪಶ್ಚಾತ್ ಭಾವ. ಪಶ್ಚಾದ ಭಾವ ಅಂದರೆ ಪ್ರಧ್ವಂಸಾಭಾವ, ಪ್ರಾಗಭಾವ ಅಂದರೆ ಮೊದಲಿದ್ದ ಭಾವ. ಎರಡಾಯ್ತಾಗ. ಇವತ್ತು ಉದಾಹರಣೆಗೆ, ಇವತ್ತು ಈ ಜನಾಂಗನೇ ಇದೆ ಅಂತ ತಿಳ್ಕೊಂಡು, ಮೊದಲಿತ್ತು ಈಗಿಲ್ಲ, ಮೊದಲಿತ್ತು ಪ್ರಾಗಭಾವ, ಆಮೇಲೆ ಇಲ್ಲ, ಅದೇನದು ಪ್ರಧ್ವಂಸ. ಗಡಿಗೆ ಇದ್ದಿಲ್ಲ, ಪ್ರಾಗಭಾವ, ಒಡೆದೋಯ್ತು, ಪ್ರಧ್ವಂಸಾಭಾವ. ಎರಡಾಭಾವನೂ ಬಂತದು, ಅರ್ಥ ಆಯ್ತಾ? ಅದ್ರ ಕೆಲವು ಪದಾರ್ಥ ಇರುತ್ತೆ, ಒಂದೇ ಇರ್ಬೋದು, ಮೊದಲು ಇರಲಿಲ್ಲ, ಬಂತು, ಮತ್ತೆ ಹೋಗಲೇ ಇಲ್ಲ, ಅದೇನದು ಪ್ರಾಗಭಾವ ಮಾತ್ರ ಇದೆ, ಪ್ರಧ್ವಂಸ ಇಲ್ಲ. ಇನ್ನು ಕೆಲವು ಏನಾಗುತ್ತೆ? ಪ್ರಧ್ವಂಸ ಇದೆ, ಲಿಂಗದೇಹ ಇದೆ, ಏನಾಗುತ್ತದು? ಅನಾದಿ, ಪ್ರಾಗಭಾವ ಇಲ್ಲದಕ್ಕೆ. ಆದರೆ ಏನಿದೆ? ಪ್ರಧ್ವಂಸ ಇಲ್ಲ ಅಂದರೆ ಏನಾಗ್ತಿತ್ತು? ಮೋಕ್ಷನೇ ಇಲ್ಲ ಅಂತ ಆಗ್ಬಿಡೋದು. ಆದ್ದರಿಂದ ಅದಕ್ಕೆ ಏನಿದೆ? ಅದೇ ಇದೆ. ಸೊ ವಿಚಿತ್ರ ಅವೆರಡೂ ಕೂಡ. ಕೆಲವು ಇದ್ದಿದ್ದು ಹೋಗೋದು, ಇಲ್ಲದೆ ಇದ್ದಿದ್ದು ಬರೋದು. ಬಂದಿದ್ದು ಶಾಶ್ವತ ಮುಕ್ತಿ, ಮೊದಲಿದ್ದಿಲ್ಲ, ಮುಕ್ತಿ ಪ್ರಾಗಭಾವ ಇದೆ. ಈಗ ಬಂದಮೇಲೆ ಏನಾಯ್ತದು? ಪ್ರಧ್ವಂಸ ಇಲ್ಲ, ಅದಕ್ಕೆ ಪ್ರಾಗಭಾವ ಒಂದೇ ಇರೋದು, ಗೊತ್ತಾಯ್ತಾ? ಈ ಸಂಸಾರಕ್ಕೆ ಪ್ರಧ್ವಂಸಾಭಾವ ಇದೆ, ಏನಿಲ್ಲ ಅದಕ್ಕೆ? ಪ್ರಾಗಭಾವ ಇಲ್ಲ. ಇಲ್ಲಿದ್ರೆ ಏನಾಗ್ತಿತ್ತು? ಈಗ ನಮಗೆ ಪ್ರಾಗಭಾವ ಇಲ್ಲ ಅಂತೇಳಿ ಏನಾಗ್ತಿತ್ತು? ಬರ್ತೇವೆಲ್ಲ ಮುಕ್ತರಾಗಿ ಅನಾದಿ. ದೇವರಿಗೆ ಇಲ್ಲ, ಅದಕ್ಕೋಸ್ಕರ ಲಕ್ಷ್ಮೀ ದೇವಿಗೆ ಏನಿಲ್ಲ, ನಾರಾಯಣನಿಗೆ ಏನಿಲ್ಲ, ಮುಕ್ತಿಯ ಪ್ರಾಗಭಾವನೂ ಇಲ್ಲ, ಮುಕ್ತಿಯ ಪ್ರಧ್ವಂಸನೂ ಇಲ್ಲ. ಅದಕ್ಕೇನಂತ ಕರೀತಾರೆ? ನಿತ್ಯ ಅಂತ ಕರೀತಾರೆ. ನಿತ್ಯ, ಅನಾದಿ ಮತ್ತು ನಿತ್ಯ. ಅನಾದಿ ಅಂದರೆ ಪ್ರಾಗಭಾವ ಇಲ್ಲ, ನಿತ್ಯ ಅಂದ್ರೇನು? ಪ್ರಧ್ವಂಸಾಭಾವ ಇಲ್ಲ, ಗೊತ್ತಾಯ್ತಾ? ಸೊ ದೇರ್ ಫಾರ್ ಯಾವಾಗಲೂ ಇರೋದು ಅಂತ ಅರ್ಥ. ಅದೆಲ್ಲ ಅರ್ಥ ಬೇರೆ ಬೇರೆ ಟರ್ಮ್ಸಲ್ಲಿ ಅರ್ಥ ಮಾಡ್ಕೊತಾ ಹೊರಟ್ರೆ ಗಟ್ಟಿ ಆಗ್ತಾ ಹೋಗುತ್ತೆ. ಎರಡಾಯ್ತು ಈಗ. ಆಮೇಲೆ ಸದಾ ಅಂದ್ರೇನು? ಈಗ ಎಂದೂ ಇಲ್ಲ. ಎಂದೂ ಇಲ್ಲ ಅಂದರೆ ಹಿಂದೇನೂ ಇಲ್ಲ, ಈಗಲೂ ಇಲ್ಲ, ಮುಂದೇನೂ ಇಲ್ಲ. ಅದಕ್ಕೇನಂತಾರೆ? ಯಾವುದು? ಉದಾಹರಣೆಗೆ ಶಶಿವಿಷಾಣ. ಶಶಿವಿಷಾಣ ಅಂದರೆ ಏನು? ಮೊಲದ ಕೋಡು. ಕೋಡಿರೋ ಮೊಲ ಯಾರು ನೋಡಿದ್ದಾರಾ? ಕೋಡಿರೋ ಬಲ ಎಲ್ಲಿ ಬಲ ಇದೆಯಾ ಅಂಥ ಬಲ, ಕೋಡಿರ್ತಕ್ಕಂಥ ಬಲ ಅಂಥೇಳಿ ಇಲ್ಲವೇ ಇಲ್ಲ. ಕೋಡಿರೋ ಬೆಕ್ಕು ಶಶಿವಾಣ ಪಾಪ್ಯುಲರ್ನು ಕೊಟ್ಟರು ಅಷ್ಟೇ. ಬೆಕ್ಕಿ ಕೋಡಿದೆಯಾ? ಇಲ್ಲ. ಅದು ಒಂದೇ ಅಲ್ಲ, ಯಾವುದು ಕೋಡಿಲ್ಲ, ಬಳ್ಳಿ ಸಡಿಗೆ ಕೋಡಿಲ್ಲ. ಅಕಸ್ಮಾತ್ ಕೋಡಿದ್ದವ್ರು ಬಂದರೆ ಎಕ್ಸೆಪ್ಷನ್ ಅಷ್ಟೇ ಹೊರತು ಏನಲ್ಲ, ಅವ್ನಿಗೆ ಇದು ಎಕ್ಸೆಪ್ಷನ್ನೇ ಇಲ್ಲ. ಅದಕ್ಕೆ ಒಂದು ಎಲ್ಲೆಲ್ಲೂ ಕೂಡ ಏನಿಲ್ಲ, ಒಂದೇ ಒಂದು ಮೊಲಕ್ಕೂ ಕೂಡ ಏನಿಲ್ಲ, ಕೋಡಿಲ್ಲ. ಇದು ವಿಶೇಷ. ಈ ಅರ್ಥ ತಿಳ್ಕೊಂಡ್ಬಿಟ್ಟು ಸದಾ ಇರತಕ್ಕಂಥ ಭಾವ. ಅರ್ಥ ಏನೋ? ಅದು ಪ್ರಾಗಭಾವನೆ ಇದೆ, ಪ್ರಧ್ವಂಸಾಭಾವನೆ ಇದೆ. ಈಗಂತೂ ಇಲ್ಲೇ ಇಲ್ಲ. ಅದರಿಂದಾಗೇನೆ ಏನಾಯ್ತದು?
ಯಾವಾಗಲೂ ಇರತಕ್ಕಂಥ, ಅದಕ್ಕೆ ಅತ್ಯಂತ ಅಭಾವ. ಅತ್ಯಂತ ಅಂದರೆ ಸದಾ ಅಂತ ಅರ್ಥ. ಅತ್ಯಂತ ಸದಾ ಈ ಮೂರು ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಅಭಾವದ ನಮಗೆ ಬೇಕೀಗ. ಇದು ಎಷ್ಟೋ ಸರ್ತಿ ಮನೆಯಲ್ಲಿ ಧಾನ್ಯ ಇಲ್ಲ, ಏನು ಧಾನ್ಯದ ಅಭಾವ ಇದೆ, ಈಗ ತರೋ ಪ್ರಶ್ನೆ ಬರಲಿಲ್ಲ, ಇತ್ತು, ಈಗ ಆಗೋಯಿತು, ಪ್ರಧ್ವಂಸ ಬಂತು. ಎಲ್ಲೆಲ್ಲಿ ಏನೇನಾಗುತ್ತೆ ಅಬ್ಸರ್ವ್ ಮಾಡ್ತಾ ಹೋದರೆ ಅಭಾವದ ನಮಗೆ ಎಷ್ಟು ಅಭಾವದ ಬಂದಿದ್ದೆ ಭಾವನೆ ನಮಗೆ ಕಡಿಮೆ ಇರೋದು. ಆ್ಯಕ್ಚುಲಿ ಅಭಾವನೆ ಜಾಸ್ತಿ ಇರೋದು. ಅಭಾವದ ಬಂದು ಮೇರು ಪರ್ವತ ಇದೆಯಲ್ಲಿ ಇಲ್ಲ, ಹಿಮಾಲಯ ಇದೆ ಇಲ್ಲ, ಹಿಮಾಲಯ ಇದೆ ಇಲ್ಲಿಲ್ಲ, ಹಿಮಾಲಯನೇ ಇಲ್ಲ ಅಲ್ಲ, ಹಿಮಾಲಯ ಇಲ್ಲಿಲ್ಲ. ಅದಕ್ಕೇನಂತಾರೆ ಸಂಸರ್ಗ ಅಂತಾರೆ. ಸಂಸರ್ಗ ಇದರಲ್ಲಿ ಸೇರೋದ್ರಿಂದ ಪ್ರತ್ಯೇಕ ಮಾಡಲಿಲ್ಲ, ಗೊತ್ತಾಯ್ತಾ? ಬೇಕಾದ್ರೆ ಮಾಡ್ಕೋಬೋದು, ವಿರೋಧನ ಇಲ್ದಿರೋದು ಎರಡು ಸೇರಿಸ್ಬೋದು. ಆದ್ರೆ ಎಲ್ಲರೂ ಒಂದರಲ್ಲಿ ಅದು ಸಬ್ ಡಿವಿಷನ್ ಮಾಡ್ಬೋದು ಹೊರತು ಮೇನ್ ಡಿವಿಷನ್ ಅಲ್ಲ. ಮೇನ್ ಡಿವಿಷನಲ್ಲಿ ಇರೋದು ಎಷ್ಟು? ಮೂರೇ. ಅದರಿಂದ ಏನಾಯಿತು, ಇನ್ನೂ ಕೆಲವರಿದ್ದಾರೆ ಅನ್ಯೋನ್ಯಾಭಾವ ಹೇಳೋರಿದ್ದಾರೆ. ಅನ್ಯೋನ್ಯಾಭಾವ ಅಂದ್ರೇನು? ಈ ಮೈಕಲ್ಲಿ ಕ್ಯಾಮ್ರಾ ಇಲ್ಲ, ಕ್ಯಾಮ್ರಾದಲ್ಲಿ ಮೈಕಿಲ್ಲ, ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ಲ. ಇದರಲ್ಲಿ ಘಟಾಭಾವ, ಇದರಲ್ಲಿ ಪಟಾಭಾವ ಇದೆ, ಗೊತ್ತಾಯ್ತಾ? ಅನ್ಯೋನ್ಯಾಭಾವ, ಒಂದರಲ್ಲಿ ಮತ್ತೊಂದು ಇಲ್ಲದಿರುವಿಕೆ ಅಂತ ಅರ್ಥ. ಒಂದರಲ್ಲಿ ಮತ್ತೊಂದು ಇಲ್ಲದಿರುವಿಕೆ. ಅದಕ್ಕೇನು ಹೇಳಬೇಕಾಗ ಅವ್ರೇನು ಮಾಡಿದ್ರು ಅಂದ್ರೆ ಅವರು ನಾಲ್ಕನೇ ಅಭಾವ ಅಂತ ಮಾಡಿದ್ರು. ಬೇಕಿಲ್ಲ, ಅದು ಅಭಾವನೇ ಅಲ್ಲ. ಇಲ್ಲಿ ಪಟದಲ್ಲಿ ಘಟ ಇಲ್ಲ, ಪಟದಲ್ಲಿ ಘಟ ಇಲ್ಲ, ಕರೆಕ್ಟೇ. ಆದರೆ ಪಟನೂ ಇದೆ, ಘಟನೂ ಇದೆ. ಆದ್ದರಿಂದ ಯಾವುದಕ್ಕೆ ಸೇರಿಸ್ಬಾರ್ದು, ಅದನ್ನು ಅಭಾವಕ್ಕೆ ಸೇರಿಸ್ಬಾರ್ದು, ಗೊತ್ತಾಯ್ತಾ? ಅನ್ಯೋನ್ಯಾಭಾವ ಅನ್ನೋದು ಇದು ಭೇದನೆ. ಅದು ಆ್ಯಕ್ಚುಲಿ ಅಭಾವನೆ ಅಲ್ಲ, ಅದು ಅಭಾವನೆ ಅಲ್ಲ. ಅಭಾವ ಅಂತ ಮಾತಿನಲ್ಲಿ ಹೇಳಿದ್ರು ಕೂಡ ಏನಲ್ಲ, ಅದು ಅಭಾವ ಅಲ್ಲ. ಘಟವು ಘಟಃ, ಪಟವು ಪಟಃ, ಅದು ಅಷ್ಟೇ ಅರ್ಥ ಹೊರತು ಇನ್ನೇನಲ್ಲ. ಅದಕ್ಕೆ ಅರ್ಥ ಆಯ್ತಾ? ಆದ್ದರಿಂದ ಅದೇನಲ್ಲ, ಅಭಾವನೆ ಅಲ್ಲ. ಆದ್ದರಿಂದ ಏನು ಹೇಳಬೇಕಾಗಿಲ್ಲ, ಅದಕ್ಕೆ ಅಭಾವದ ಸೇರಿಸಲೇಬಾರ್ದು. ಎಷ್ಟು ಮಿಸ್ಟೇಕ್ ಮಾಡ್ತಾರೆ ಆದರೆ ಫಸ್ಟ್ ಓದ್ತಾರೆ ಅಂತಾರೆ ಎಲ್ಲರೂ. ಫಸ್ಟ್ ಓದಿ ಮಕ್ಕಳಿಗೂ ಪಾಠ ಹೇಳಿ ಗಟ್ಟಿ ಮಾಡಿಸ್ಬಿಡ್ತಾರೆ. ಆಮೇಲೆ ಇದು ಹೇಳಿದ್ರೆ ತಲೆಗೆ ಹೋಗಲ್ಲ, ಯಾತಕ್ಕೆ ಬಂದು ಹೋಗ್ಬಿಟ್ಟಿರುತ್ತೆ ಆಗಲೇ. ಅರ್ಥ ಆಯ್ತಾ? ಈಗ ಹಾಗಾಗಬಾರ್ದು. ಅದು ದುರ್ಮತನ ಖಂಡನೆಗೆ ಓದಬೇಕೆ ಹೊರತು ಅದನ್ನೇ ಮಂಡನೆ ಟೈಪ್ ಓದಬಾರ್ದು. ದುರಭ್ಯಾಸ ಬಂದುಬಿಟ್ಟು ಈಗ ಅದೇ ಅನಾಹುತ ಕಾರಣ ಆಗಿದೆ. ಪ್ರಾಕ್ ಪ್ರಧ್ವಂಸ, ಅದು ಓದೋದು ತಪ್ಪಲ್ಲ, ಮೊದಲು ಓದೋದು ತಪ್ಪು. ಅರ್ಥ ಆಯ್ತಾ? ಈಗ ಓದೋದು ತಪ್ಪು ಅಂಬೋದು ಬೇರೆ, ಕೆಲವೊಂದು ಓದಲೇಬಾರ್ದು ಆ ವಿಚಾರ ಬೇರೆ. ಕೆಲವೊಂದು ಓದಬೇಕು, ಖಂಡನೆ ಮಾಡಲಿಕ್ಕೆ ಅಷ್ಟೇ ಓದಬೇಕು. ಮೊದಲೊಂದು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಖಂಡನೆ ಮಾಡಬೇಕೆ ಹೊರತು ಹಾಗೆ ಮಾಡಬಾರ್ದು. ಯಾವಾಗಲೂ ಕೂಡ ಒಬ್ಬನ ಅಲ್ಲ ಅಂತ ಹೇಳಿದಾಗ ಏನಂತಾರೆ ಗೊತ್ತಾ? ಅಲ್ಲ ಅಂತ ಜೋರಾಗಿ ಹೇಳೋನು ಏನು ಗೊತ್ತಿದೆ ಅಂತ ಅರ್ಥ. ಯಾವ ಸರಿ ಅಂತ ಗೊತ್ತಿದೆ ಅವರಿಗೆ. ಇದು ತಪ್ಪು ಅಂತ ಹೇಳೋನಿಗೆ ಏನು ಗೊತ್ತಿರಬೇಕು? ಸರಿ ಗೊತ್ತಿರಬೇಕು. ಅರ್ಥ ಆಯ್ತು? ಸರಿ ಗೊತ್ತಿಲ್ಲದವ್ರು ಏನಂತಾನೋ ಅವನು ತಪ್ಪು ಹೇಳೋದಕ್ಕಾಗೋದಿಲ್ಲ. ಅದಕ್ಕೇನೆ ಪರಮತ ಖಂಡನೆ ಏನು ತೋರಿಸುತ್ತೆ? ಯಾವಾಗಲೂ ಸ್ವಮತದ ಪರಿಜ್ಞಾನ ತೋರಿಸುತ್ತದೆ. ಇವತ್ತು ಅದಿಲ್ಲದೆ ಓದೋದ್ರಿಂದ ಖಂಡನೆ ಆಗದೆ ಅದೇ ಏನಾಗುತ್ತೆ, ಸಿದ್ಧಾಂತ ಆಗಿಬಿಡುತ್ತೆ. ಮುಂದೆ ಏನು ಮಾಡಿದ್ರು ಬದಲಾಗೋದು ಭಾರಿ ಕಷ್ಟ. ಸಂಸ್ಕಾರ ಆಚರಿಸ್ತೀವಲ್ಲ, ತಲೆ ಕೂತ್ಬಿಡೋದು. ಸೀಮೆ ಎಣ್ಣೆ ಕೈ ತೊಳ್ಕೊಂಬಿಟ್ಟು ಆಮೇಲೆ ಹಾಲು ನೆಕ್ಲಕ್ಕೆ ಹೋದ, ತುಪ್ಪ ಹಾಕ್ಕೊಡೋದು. ಏನು ಬರುತ್ತೆ ಅಲ್ಲಿ? ಆ ವಾಸನೆ ಇಡೀ ತುಪ್ಪನ ಹಾಳು ಮಾಡೋದು. ವಾಸನೆ ಇಡೀ ತುಪ್ಪ ಭಾರಿ ಒಳ್ಳೆಯದು, ಬಟ್ ತುಪ್ಪಕ್ಕೆ ಏನು ಶಕ್ತಿ ಇಲ್ಲ, ಅದನ್ನು ವ್ಯಾನಿಷ್ ಮಾಡೋ ಶಕ್ತಿ ಇಲ್ಲ ಅದಕ್ಕೆ. ಆದರೆ ಯಾವಾಗಲೂ ಕೂಡ ಆ ಅರ್ಥದಲ್ಲಿ ಮಕ್ಕಳಿಗೆ ಫಸ್ಟ್ ಯಾವ್ದು ಹೇಳಬಾರ್ದು? ಪ್ರೈಮರಿ ಸ್ಕೂಲೆಲ್ಲ ಪೂರ್ವಪಕ್ಷ ಮಾಡಿಬಿಡೋದು. ಆಮೇಲೆ ಹೇಳಕ್ಕೆ ಹೋದೆ ಇರುತ್ತೆ ಹುಡುಗರೆಲ್ಲ, ಮೇಟ್ರು ತರಡೆ ಕೆಟ್ಟ, ಹುಡುಗರು ತರಡೆ ಕೆಟ್ಟೋಗಿರ್ತದೆ. ಹಾಗೆ ಮಾಡಬಾರ್ದು. ಅದಕ್ಕೊಂದು ಇದಿರಬೇಕು ಕಾರ್ಯ, ಆವಾಗ ಮಾಡೋದು ಏನು ಮಾಡಬೇಕು ಅಂತೇಳಿ. ಚೇತನ ಅದು ಮುಗಿತೀಗ. ಮೂರು ಅಭಾವಗಳು. ಅವ ಕೆಡ್ತ ಅಭಾವಗಳು ಎಷ್ಟು? ಅವು ಯಾವುವು? ಅಭಾವಗಳು ಎಷ್ಟು? ಅವು ಯಾವುವು? ತತ್ವಗಳು ಎಷ್ಟು? ಅವು ಯಾವುವು? ಸ್ವತಂತ್ರ ತತ್ವ ಎಂದರೇನು? ಅಸ್ವತಂತ್ರ ತತ್ವ ಎಂದರೇನು? ಲಕ್ಷಣಗಳನ್ನು ತಿಳಿಸು. ಸ್ವತಂತ್ರ ಅಸ್ವತಂತ್ರ ಸ್ವತಂತ್ರ ಆಗಬಹುದೇ? ಸ್ವತಂತ್ರ ಅಸ್ವತಂತ್ರ ಆಗಬಹುದೇ? ಇವೆಲ್ಲ ಪ್ರಶ್ನೆ ಕೇಳಿದಾಗ ನಾವೇ ಪಟ್ಟಿ ಮಾಡಿ ಏನು ಮಾಡ್ಬೋದು? ಅದನ್ನು ಪ್ರಶ್ನೆ ಕೇಳೋ ಉದ್ದೇಶ ಏನು? ಎಷ್ಟು ಅರ್ಥ ಆಗಿದೆ ಅಂಥೇಳಿ ಗಟ್ಟಿ ಮಾಡಿ ಪ್ರಶ್ನೆ ಕೇಳೋ ಉದ್ದೇಶನೇ ಅದು. ಯಾವ ರೀತಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಟ್ರೆ ಪರ್ಫೆಕ್ಟ್ ಅರ್ಥ ಆಗಿದೆ ಅಂತ ಅರ್ಥ. ಸ್ವಲ್ಪ ಕೆಲವರು ಇರ್ತಾರೆ ಅದೇ ಟೈಪ್ನಲ್ಲಿ ಟ್ರೈನ್ ಆಗಿರ್ತಾರೆ, ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟರೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಅವ್ರಿಗೆ ಏನಾಗಿಲ್ಲ, ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿಲ್ಲ, ಶಬ್ದ ಗೊತ್ತಿದೆ ಅವರಿಗೆ, ಕಾನ್ಸೆಪ್ಟ್ ಗೊತ್ತಿಲ್ಲ. ಕಾನ್ಸೆಪ್ಟ್ ಗೊತ್ತಿದ್ರೆ ಏನಾಗುತ್ತೆ? ಅವನು ಯಾವ ರೀತಿ ಕೇಳಿದ್ರೆ ಏನು ಹೇಳ್ತಾನೋ ಅವನು ಅದೇ ಉತ್ತರ ಹೇಳ್ತಾನೆ. ಅದಕ್ಕೆ ಅವ್ರಿಗೆ ವಿಷಯ ಅರ್ಥ ಆಗಿಬಿಟ್ಟಿದೆ. ಇದು ಹೆಸರು ಚೇಂಜ್ ಆಗ್ಬೋದೇ ಹೊರತು ವ್ಯಕ್ತಿ ಚೇಂಜ್ ಆಗಿದೆ. ಇವತ್ತು ನಾವು ಓದೋ ಅಭ್ಯಾಸ ಹೇಗಿದೆ ಪ್ರಧಾನವಾಗಿ ಅಂದರೆ, ಎಕ್ಸೆಪ್ಷನ್ ಇದೆ, ಅದು ಹೆಚ್ಚು ವರ್ಡ್ಸ್ ಜಾಸ್ತಿ ಓದೋದ್ರಿಂದ ವರ್ಡಿಗೆ ಚೇಂಜ್ ಮಾಡಿದ ತಕ್ಷಣ ಏನಾಗುತ್ತೆ ಅಲ್ಲಿಗೆ ಆಕಾಶ ನೋಡ್ತಾ ಕೂತ್ಬಿಡ್ತಾರೆ. ಹಾಗಾಗಬಾರ್ದು. ಪ್ರಧ್ವಂಸ ಸದಾದ್ವೇನ ತ್ರಿವಿಧೋ ಅಭಾವ ಇಷ್ಯತೆ. ಆಚಾರ್ಯ ಏನು ಹೇಳಿ, ಯಾವುದೇ ವಿಷಯ ಹೇಳಬೇಕಾದ್ರೆ ಏನು ಮಾಡಬೇಕು? ಪ್ರಮಾಣ ಕೊಟ್ಟು ಹೇಳಬೇಕು. ಪ್ರಮಾಣ ಕೊಡದೆ ಹೇಳಬಾರ್ದು. ಆಚಾರ್ಯ ಇಲ್ಲಿ ಪ್ರಮಾಣ ಎಲ್ಲಿ ಕೊಡ್ತಿದ್ದಾರೆ ಅಂದರೆ ಇಷ್ಯತೆ, ಮತಂ, ಅವೆಲ್ಲ ಏನವು
ಎಲ್ಲರೂ ಒಬ್ಬರ ಹೆಸರು ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ತಿಳುವಳಿಕೆ ಇರೋಲ್ಲ ಒಪ್ಪಿರೋದು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂದನಾದ್ದರಿಂದ ಒಬ್ಬಿಬ್ಬರ ಹೆಸರು ಹೇಳೋ ಕಾರಣನೇ ಇಲ್ಲ. ಎಲ್ಲ ಪ್ರಮಾಣಗಳು ಹೇಳ್ತಾ ಇವೆ ಅಂತ. ಇಷ್ಯತೆ ಪ್ರಮಾಣ ಕೊಟ್ಟು ಹೇಳಿದ್ದಾರೆ ಎಂತಾಯ್ತು. ಪ್ರತಿಯೊಂದಕ್ಕೂ ಹಾಗೆ ಉಪಯೋಗಿಸ್ತಾ ಹೋಗ್ತಾರೆ ಆಚಾರ್ಯರು. ಇನ್ನು ಭಾವಸ ಪದಾರ್ಥಗಳು ಎಷ್ಟು ವಿಧ ಅಂತ ಪ್ರಶ್ನೆ ಹೇಳಿದ್ರು. ಪ್ರಾಗಭಾವ ಒಂದು ದೃಷ್ಟಾಂತ ಕೊಡು, ಪ್ರದ್ವ ಇನ್ನೊಂದು ದೃಷ್ಟಾಂತ ಕೊಡು. ಸದಾಭಾವ ಯಾವುದು? ಸದಾಭಾವ ಸ್ವಭಾವವನ್ನು ಯಾವ ಬದಲಾಯಿಸ್ಬೋದು? ಏನು ಹೇಳಬೇಕು ಅದಕ್ಕೆ? ಬಂದರೆ ಸದಾಭಾವ ಆಗೋದಿಲ್ಲ. ಅದು ಸದಾಭಾವಕ್ಕೆ ಪ್ರಾಗಭಾವತ್ವ ಕೊಳ್ಳಕ್ಕೆ ಬರೋದಿಲ್ಲ. ಯಾಕೆ? ಅಸ್ತಿತ್ವನೇ ಹೋಗಿಬಿಡ್ತದೆ, ಹೋಗಾಗಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಜೀವನಲ್ಲಿ ಜೀವನಿಗೆ ಈಶ್ವರತ್ವ ಏನದು? ಎಂಥ ಭಾವ? ಜೀವನಲ್ಲಿ ಈಶ್ವರತ್ವ ಇದೆ. ಏನು ಹೇಳಬೇಕು? ಸದಾಭಾವ, ಎಂದೆಂದೂ ಇಲ್ಲ. ದೇವರಲ್ಲಿ ಜೀವತ್ವ ಇದೆ, ಅದೇನದು? ಸದಾಭಾವ. ಎಲ್ಲ ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು. ಅವ ಯಾವ ಏನು ಯೋಚನೆ ಬರೋದೇ ಇಲ್ಲ. ಇರೋದೇ ಮೂರು ಅಭಾವ. ದೃಷ್ಟಾಂತ ಇದೆ. ಯಾವ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು, ಕಾನ್ಸೆಪ್ಟ್ ಚೇಂಜ್ ಆಗೋದಿಲ್ಲ. ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು, ವರ್ಡಿಂಗ್ಸ್ ಚೇಂಜ್ ಆಗ್ಬೋದು, ಪ್ರೆಸೆಂಟೇಷನ್ ಕ್ರಮ ಚೇಂಜ್ ಆಗ್ಬೋದು. ಇಷ್ಟೆಲ್ಲ ಚೇಂಜ್ ಆದರೂ ಏನಾಗೋದಿಲ್ಲ, ಕಾನ್ಸೆಪ್ಟ್ ಅದೇ ಇರುತ್ತೆ. ಗೊತ್ತಾಯ್ತಾ? ಸೊ ಕಾನ್ಸೆಪ್ಟ್ ತಿಳ್ಕೊಂಡಾಗ ಗಟ್ಟಿತನ, ವರ್ಡ್ಸ್ ತಿಳ್ಕೊಂಡ್ರೆ ಬರೋದಿಲ್ಲ. ಚೇತನಾಚೇತನತ್ವೇನ ಭಾವೋಪಿ ದ್ವಿಧೋ ಮತಃ. ಭಾವ ಎರಡು ವಿಧ. ಭಾವ ಅಪಿ ಅಂತ ಯಾತಕ್ಕೆ ಹೇಳಿದರು? ಅಭಾವದಲ್ಲಿ ಹೇಗೆ ವಿಧ ಇದೆಯೋ ಇದರಲ್ಲೂ ವಿಧ ಇದೆ ಅಂತ ಹೇಳೋದಕ್ಕೋಸ್ಕರ, ಇದರಲ್ಲೂ ಕೂಡ ಕ್ಲಾಸಿಫಿಕೇಷನ್ ಇದೆ ಅಂತ ಹೇಳೋದಕ್ಕೋಸ್ಕರ ಅಪಿ ಅನ್ನೋ ಶಬ್ದ ಉಪಯೋಗಿಸಿದರು. ಪ್ರಮಾಣ ಯಾವುದೇ ಗ್ರಂಥ ಓದಾಲು ಪ್ರಮೇಯ ಹೇಳಬೇಕಾದ್ರೆ ಭಾವಭಾವ ಹೇಳಲೇಬೇಕಾಗ್ತದೆ. ಪ್ರಮೇಯ ವಿಷಯ ಹೇಳಬೇಕು ಅಂದರೆ ಒಂದು ಪ್ರಮೇಯ ಅದು. ಗೊತ್ತಾಯ್ತಾ? ಈಗ ಅಭಾವ ಅನ್ನೋ ಪ್ರಮೇಯ ಹೌದಲ್ಲ ಅಂತ ಪ್ರಶ್ನೆ. ಏನು ಹೇಳಬೇಕು ಅದಕ್ಕೆ? ಪ್ರಮೇಯ. ಯಾತಕ್ಕೆ ಪ್ರಮೇಯ? ಅಭಾವ ಇರೋದು ನಿಜ. ಇವತ್ತು ಮೇರು ಪರ್ವತ ಇಲ್ಲ ಅನ್ನೋದು ನಿಜ. ಇಲ್ಲದೇ ಅದು ಸುಳ್ಳಾರು ಏನಾಗ್ತಿತ್ತು? ಮೇರು ಪರ್ವತ ಇರಬೇಕಾಗಿತ್ತಿಲ್ಲಿ. ಮೇರು ಪರ್ವತದ ಅಭಾವ ಅನ್ನೋದು ಸತ್ಯವಾಗದೆ ಹೋಗಿದ್ದರೆ, ಮೇರು ಪರ್ವತ ಅಭಾವ ಸುಳ್ಳಾಗಿಬಿಟ್ರೆ ಏನಾಗಬೇಕಾಗ? ಆ ಥರ ಭಾವ ಸತ್ಯ ಆಗಬೇಕು. ಅಭಾವ ಸುಳ್ಳಾದಾಗ ಏನಾಗಬೇಕು? ಭಾವ ಸತ್ಯ ಆಗಬೇಕು. ಗೊತ್ತಾಯ್ತು? ಆದರೆ ಮೇರು ಪರ್ವತ ಇರಬೇಕೀಗ. ಇಲ್ಲ ಅದ್ಮೇಲೆ ಏನರ್ಥ? ಅಭಾವ ಸತ್ಯ ಆಯಿತು, ಸುಳ್ಳಾಯಿತು? ಸತ್ಯ ಅಷ್ಟೇ. ದ್ವಿಧೋ ಭತಃ. ಭಾವಗಳು ಎರಡು ವಿಧ, ಚೇತನ ಅಚೇತನ. ಚೇತನ ಅಚೇತನ ಅಂದರೆ ಈಗ ಇದೇನಿದು? ಭಾವನೋ ಅಭಾವನೋ? ಅಭಾವ. ಇದು ಚೇತನೋ ಅಚೇತನ? ಸ್ವತಂತ್ರನೋ ಅಸ್ವತಂತ್ರನ? ಅವಿಷ್ಟು ಹೇಳ್ತಾ ಹೋಗ್ಬೇಕು. ಅದು ಕೇಳಿದಾಗ ನಮ್ಮನ್ನೇ ಯಾವ ಗುಂಪಿಗೆ ಬರ್ತೀವಿ ಸೇರಿಸ್ಕೋಬೇಕು. ಯಾವ ಗುಂಪಿಗೆ ನಾವು ಬರ್ತೀವಿ? ಭಾವನೋ ಅಭಾವನೋ ಅಂತ ಕೇಳಿದ್ರೆ ಏನು ಹೇಳ್ಬೇಕಾಗ? ಭಾವ ಅಂತ ಹೇಳಬೇಕು. ಚೇತನಾಚೇತನತ್ವೇನ ಭಾವೋಪಿ ದ್ವಿವಿಧ ಮತಃ. ದ್ವಿವಿಧ ಅಂತ ಹೇಳಿದ್ರಿಂದ ಚೇತನೂ ಅನಂತ, ಜಡಗಳು ಅನಂತ. ಅರ್ಥ ಆಯ್ತಾ? ಈಗ ಚೇತನ ಜಡಗಳು ಎಷ್ಟವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ದ್ವಿವಿಧ, 2 ಟೈಪ್ಸ್ ಅಂತ ಹೇಳಿದಾಗ ವಸ್ತು ಎಷ್ಟು ಬೇಕಾದ್ರೆ ಇರಬೇಕು. 2 ಅಂದುಬಿಟ್ರೆ ಎರಡೇ ಇರಬೇಕು. 2 ಅಂದರೆ ಎರಡೇ ಇರಬೇಕೆ ಹೊರತು ಬೇರೆ ಅಲ್ಲ. ಅಲ್ಲಿ ವೆರೈಟಿ ಎರಡಾಯ್ತೆ ಹೊರತು ವಸ್ತುಗಳು ಎರಡಾಗಲಿಲ್ಲ. ಸೊ ದ್ವೇ ಅನ್ನೋದಕ್ಕೂ ದ್ವಿವಿಧ ಅಂತ ಹೇಳಿದ್ರೆ ವ್ಯತ್ಯಾಸ ನೋಡಬೇಕು. ಎರಡೇ, ಇದು ಎರಡು ವಿಧ. ಚೇತನ ಚೇತನ ಇವೆಲ್ಲ ಯಾತಕ್ಕೆ ಇಲ್ಲಿ ಕಷ್ಟಪಟ್ಟು ಅರ್ಥ ಮಾಡಿಕೊಟ್ರೆ ಮುಂದೇನು ಹೇಳಬೇಕಾಗಿಲ್ಲ, ತರಿಸ್ತಾನೆ ಅರ್ಥ ಆಗ್ತಿರುತ್ತೆ. ಮತ್ತು ವಾಟ್ ಈಸ್ ಯುವರ್ ನೇಮ್ ಅಂದರೆ ಹುಡುಗರು ಏನು ಹೇಳ್ಕೊಡ್ತಾರೆ? ಫಸ್ಟು ಮೈ ನೇಮ್ ಈಸ್ ಅಂತ ಹೇಳಬೇಕು. ಅವನೇ MA PhD ಏನು ಅಂತ ಕೇಳಿ ಮೈ ನೇಮ್ ಈಸ್ ಅಂತ ಯಾರು ಹೇಳ್ತಾರ? ಬಟ್ ಹೇಳಿಲ್ಲ ಅವ್ರು. ಬಟ್ ಆ್ಯಕ್ಚುಲಿ ಏನದು? ಅದೇ ಮತ್ತೆ ಹೇಳಬೇಕಾಗಿಲ್ಲ. ಸೊ ಯಾವುದೇ ಗ್ರಂಥ ಓದಬೇಕಾದ್ರೆ ಹಿಂದಿನ ಗ್ರಂಥ ಓದಿ ತಲೆಯಲ್ಲಿರಬೇಕು. ಬಟ್ ಅದೆಲ್ಲ ಪ್ರಸಂಗ ಬರೋದೊತ್ತು ಹೇಳಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಎಷ್ಟು ಹೇಳಿದ್ರೆ ಸಾಕು. ನೀನು ಬಂದೆ, ನಾನು ಬಂದೆ ಅಂತ ಯಾರು ಹೇಳಲ್ಲ. ಏನಂತಾರೆ? ಬರೀ ಹೂವು ತಲೆ ಹಾಕಿಬಿಡ್ತಾರೆ ಕೆಲಸ. ಅದು ಹೇಳೋರು. ಹೂ ಓದ್ಬಿಟ್ರೆ ಮುಗಿತಾರೆ. ಅದು ವರ್ಡ್ಸನ್ನು ಎಕಾನಮಿ ಮಾಡೋ ಉದ್ದೇಶ. ಯಾಕೆ ಹಾಗೆ ಮಾಡೋದಿಲ್ಲ ಅಂದರೆ ಪದಗಳಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು ಯಾತಕ್ಕೆ ಹೇಳ್ತಾರೆ ಅಂದರೆ ಅಷ್ಟೆಲ್ಲ ತಿಳುವಳಿಕೆ ಇದೆ ಅಂತ ಹೇಳೋದಕ್ಕೊಂದು ಹೇಳಿಕೊಡ್ತಾರೆ. ಅದೇ ಭಾವ, ಅದೇ ಹೇಳಿದ್ದಾಗ ಚಿಕ್ಕ ಅದೆಲ್ಲ ಬರೀತಾರೆ. ಗೊತ್ತಾಯ್ತಾ? ಇದೆಲ್ಲ ಬರೆದಿದ್ದಕ್ಕೆ ಅಷ್ಟು. ಇದೆಲ್ಲ ಸುಮ್ಮನೆ ಓದಿರೋ ಅರ್ಥ ಆಗ್ತಿರಲಿಲ್ಲ. ಅವ್ರು ಬರೆದ ರೀತಿ ಇದೆಯಲ್ಲ ವಂಡರ್ಫುಲ್. ಅದು ಪ್ರತಿಯೊಂದು ಬಿಡಿಸ್ತಾರೆ. ಪ್ರಶ್ನೆ ಹಾಕೋತಾರೆ, ಇಲ್ಲೇ ಪ್ರಶ್ನೆ ಹಾಕೋತಾರೆ. ಯಾಕೆ? ಅದಕ್ಕೆ ಅಭಾವಜ್ಞಾನಂ ಭಾವಜ್ಞಾನಾಧೀನಂ. ದುಃಖ ಸ್ಪೃಷ್ಟ, ದುಃಖ ಅಸ್ಪೃಷ್ಟ. ಅಸ್ಪೃಷ್ಟ ದುಃಖ ಅಭಾವ ಇರತಕ್ಕಂಥದ್ದು ಅಂತ ಅರ್ಥ. ಮೊದಲೇನು ಹೇಳಬೇಕಾಗ? ನೋಡಿ ಸುಮ್ಮನೆ ಏನು ಹೇಳ್ತಾರೆ ಈಗ ನೋಡಿದರೆ, ನೋಡಿ ದುಃಖ ಸ್ಪೃಷ್ಟನೇ ಶ್ರೇಷ್ಠ ಮೊದಲು ಹೇಳಿದ್ರಿಂದ ನಾವೇ ಶ್ರೇಷ್ಠ ಅಂತ ಆಗ್ಬಿಡುತ್ತೆ. ಅಲ್ಲ, ದುಃಖ ಸ್ಪೃಷ್ಟಂ ಅರ್ಥ ಆಗಲಿಕ್ಕೆ ಅದು ಎಲ್ಲ ಕಾರಣ. ಈಗ ಒಂದು ಅರ್ಥ ಆಗಲಿಕ್ಕೆಲ್ಲ ಅನುಭವಕ್ಕೂ ಬರುತ್ತೆ. ನಾವು ದುಃಖ ಸ್ಪೃಷ್ಟರು, ದುಃಖ ಸ್ಪೃಷ್ಟ ಅಲ್ಲದೇ ಇದ್ದವರು ಇದ್ದಾರೆ, ತಕ್ಷಣ ಗ್ರೇಟ್ ಅನಿಸುತ್ತಾಗ. ದ್ವೇಧೈವ ಚೇತನಂ, ದ್ವೇಧೈವ ಚೇತನಂ.
ಯಾವುದಕ್ಕೆ? ಅದು ಬೇಕು ನಮ್ಗೆ. ಅನುಭವಕ್ಕೆ ಯಾವ್ದು ಜಾಸ್ತಿ ಬರುತ್ತೆ ಅದು ಭಾರಿ ಇಂಪಾರ್ಟೆಂಟ್. ಅದು ಅನುಭವಕ್ಕೆ ಬರೋ ದುಃಖ ಅನುಭವ ನೆನಪಿರುತ್ತೋ ಸುಖ ಅನುಭವ ನೆನಪಿರುತ್ತೋ? ಭಾಳ ಇಂಪಾರ್ಟೆಂಟ್ ಅದು. ಮುಂದೆ ಬರುತ್ತೆ. ಉಪನಿಷತ್ತಲ್ಲಿ ಹೇಳಬೇಕಾದ್ರೆ ಅವು ಕೇಳಿದರು ಅವರು. ಅವಾಗ ಲವಣ ಆಹಾರ ಲವಣ ತೊಗೊಂಬ ಅಂತ ಹೇಳಿದರು. ಉದಕದಲ್ಲಿ ಹಾಕೋ ಅಂದರು, ಅದನ್ನ ಕಲಸೋ ಅಂದರು. ಆಮೇಲೆ ಸಾಯಂಕಾಲ ಬಂದು ನೋಡು ಅಂತ ನಾಳೆ ಬಾ ಅಂದರು. ಬಂದ ತಕ್ಷಣ ಹೇಗಿದೆ ಅಂತ ಹೇಳಿದರು. ಉಪ್ಪಿದೆ ಅಂತ ಹೇಳಿದರು. ನಿನ್ನೆ ಹಾಕಿದ ಉಪ್ಪು ಎಲ್ಲಿ ಹೋಯ್ತು? ಇಲ್ಲ, ಉಪ್ಪು ಕಾಣಿಸ್ತಾ ಇಲ್ಲ, ರುಚಿ ನಾಲಿಗೆ ಗೊತ್ತಾಯಿದೆ, ಎಲ್ಲಿ ಹೋಯ್ತಿದೆಯಲ್ಲ ಅಂತ ಹೇಳಿದರು. ಒಂದು ಪ್ರಶ್ನೆ ಬಂತು, ಬೆಲ್ಲ ಹಾಕ್ಬೋದಾಯ್ತಲ್ಲ, ಉಪ್ಪು ಹಾಕಬೇಕಾಗಿತ್ತು. ಬೆಲ್ಲ ಹಾಕಿಬಿಟ್ರೆ ಗೊತ್ತಾಗ್ತಿತ್ತು, ಉಪ್ಪು ಯಾಕೆ ಹಾಕಿ ಗೊತ್ತಾಗೋದಿಲ್ಲ? ಹೇಳಿದ್ರು ನಾನು. ಯಾಕೆ ಹೇಳಿದ್ರು? ಯಾಕೆ ಹೇಳಿ? ಸ್ವಲ್ಪ ಈ ಕಡೆ ಏನ? ಅಲ್ಲ ತಕ್ಷಣ ಗಮನಕ್ಕೆ ಬರೋದು ನಮಗೆ ದುಃಖ. ಉಪ್ಪು ಗಮನಕ್ಕೆ ಬರುತ್ತೆ. ಎಲ್ಲ ಊಟಕ್ಕೆ ಹೋಗ್ತೀರಿ, ಸುಮ್ಮನೆ ನಿಮ್ಗೆ ಗೊತ್ತಾಯ್ತು ಉಪ್ಪಿತ್ತು ನೋಡ್ರಿ ಅಂತ. ಸರಿ ಇದ್ರೆ ಹೇಳೋದಿಲ್ಲ ಯಾರು ಕೂಡ. ಯಾಕೆ? ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ನಮಗೆ. ಅದು ಯಾವುದು ಆಡಕ್ಕೆ ಕಾಣುತ್ತೆ ನಮಗೆ? ಅಹಿತ. ಸೊ ನಮ್ಮ ಜೀವನದಲ್ಲಿ ನೆನಪಿರೋದು ಯಾವುದೋ ಇರ್ತದೆ. ಅದನ್ನ ಮಾರಾಯ ಅವತ್ತು ಹೋಗಿದ್ದೆ ಶುರು ಮಾಡ್ತಾರೆ, ಕತೆ ಶುರು ಮಾಡ್ತಾರೆ. ಒಂದು ಕೆಟ್ಟದಿಂದ ಅನುಭವ ಅದನ್ನು ಫಸ್ಟ್ ನೆನ್ಪಿಟ್ಕೊಂಡಿರ್ತಾರೆ. ಅದಕ್ಕೆ ದ್ವೇಷ ಮಾಡೋರು ಇರ್ತಾರಲ್ಲ, ಅವ್ರು ಯಾವಾಗಲೂ ಅಪಾರ್ಥ ಮಾಡ್ಕೊತಿರ್ತಾರೆ, ಭಾಳ ದ್ವೇಷ ಮಾಡೋರು. ಅದಕ್ಕೆ ದ್ವೇಷ ಭಕ್ತಿ ಅಂತ ಹೆಸರಿಟ್ಟರು. ಅದಕ್ಕೆ ಯಾವಾಗಲೂ ಬೈಬೇಕಾದ್ರೆ ಏನರ್ಥ? ಯಾವಾಗ ನೆನೆಸ್ಕೋತಾರೆ ಅಂತ ಅರ್ಥ. ಗೊತ್ತಾಯ್ತು? ಯಾವಾಗಲೂ ನೆನೆಸ್ಕೋತಾರೆ. ಅದಕ್ಕೆ ಯಾವಾಗಲೂ ಕೂಡ ದ್ವೇಷಗಳು ನೋಡು, ಯಾರ ಕರಿ ಅವ್ರು ಮಾತ್ರ ಕರಿಬೇಡ ಅಂತಾರೆ. ಯಾಕೆ? ದ್ವೇಷದ ನೆನ್ಪಿಟ್ಕೋತಾರೆ ಮನುಷ್ಯ. ಲವಣ ಬಂದ ಅಹಿತ, ಅದು ದುಃಖ ಬಂದ ಯಾವಲ್ಲ ಅಹಿತ. ತಕ್ಷಣ ನಿಮಗೆ ಜ್ಞಾಪಕ ಆಗುತ್ತೆ. ಒಳ್ಳೆಯದನ್ನು ಮರ್ತು ಬಿಡ್ತಾರೆ. ಹೌದಾ ಹೇಳಿ ಗಂಟೆ ಅರ್ಧ ಹೌದಾ ಆಯ್ತು. ಇದನ್ನಾಗಲ್ಲ, ಬಂದ ಓಡಿಸಿದ್ದೇಳೆ ನೆನಪಿದೆ ತಕ್ಷಣ, ಬಂದಷ್ಟು ಬಾಗಿಲು ಹಾಕಿದ್ರೆಲ್ಲ ನೆನಪಿದೆ ಅಂತ ಅರ್ಥ ಆಯ್ತಾ? ಅದಕ್ಕೆ ದುಃಖದ ಅನುಭವ ನಮಗೆ ಜಾಸ್ತಿ. ಆಚಾರ್ಯ ಹೇಳಬೇಕಾದ್ರೂ ಕೂಡ ಎಷ್ಟೋ ಕಡೆಗೆ ಅದು ಎಷ್ಟು ಮೇಲೆ ಮಾಡ್ತಾರೆ ಆಚಾರ್ಯದನ್ನು. ದುಃಖ ಅನುಭವ ಜಾಸ್ತಿ ಇರೋದ್ಮೇಲೆ ಅಲ್ಲಿ ಹೇಳಬೇಕಾದ್ರೆ ಯದಿರಾಮ ಪರೋ ನಭವೇತ್ ಸಹರಿ ಕಥಮೇವತ್ತು ನಿತ್ಯ ಸುಖಂ ನಭವೇತ್ ಅಂದ್ರೇನು? ದುಃಖ ಯಾಕಾಗತ್ತೆ ನಿನಗೆ? ನೆಗೆಟಿವ್ ಆಗಿ ಕೇಳಿದ್ರು ಅಷ್ಟೇ. ದುಃಖ ಯಾಕಾಗತ್ತೆ ನಿನಗೆ? ಸುಖ ಏನು ಹೇಳ್ಬೋದು? ಸುಖವಾಗಿದ್ದೇನೆ ಸುಳ್ಳು ಹಿಡಿಬೋದು ಅವನು. ಸುಖ ತೋರಿಸ್ದೇ ಇರ್ಬೋದು, ದುಃಖ ತೋರಿಸ್ದೇ ಇರೋಕ್ಕಾಗೋದಿಲ್ಲ. ಎಲ್ಲಿ ಗೊತ್ತಾ? ಲಾಟ್ರಿ ಹೊಡೆದಿದೆ ಅವನು ₹1 ಕೋಟಿ. ಬಂದವರೆಲ್ಲ ಹೇಳೋದಿಲ್ಲ ಅವನು. ಯಾಕೆ ಗೊತ್ತಾ? ದುಡ್ಡು ಕೇಳ್ತಾರೆ. ಅರ್ಥ ಹೇಳೋದಿಲ್ಲ ಅವನು. ಕೇಳಿದರೆ ಹೌದಾ ಇನ್ನು ನೋಡ್ತೀನಿ ಯಾರೋ ಹೇಳಿದ್ರು ನನಗೂ ಅಷ್ಟು ಗೊತ್ತಿಲ್ಲ ಅಂತಾನೆ. ದುಃಖ ತೊಡ್ಕೋತಾರೆ. ಬರೀ ಬೆಂಕಿ ಬಿದ್ದರೆ ಏನು ಮಾಡ್ತಾರೆ? ಹೊರಗೆ ನಿಂತ್ಕೊಂಡು ಬನ್ನಿ ಅಂತ ಕೂಗ್ತಾನೆ. ಅಂದರೆ ದುಃಖದ ಇಂಪ್ಯಾಕ್ಟ್ ಯಾವಾಗ ಜಾಸ್ತಿ ಅದು. ಅರ್ಥ ಆಯ್ತಾ? ನಾವು ಆಶ್ಚರ್ಯ ಆದರೆ ದೇವರು ದುಃಖ ಯಾಕೆ ಕೊಡ್ತಾರೆ ಅಂದರೆ ಸುಖದ ನೆನಪಾಗಲಿ ಅಂತೇಳಿ. ನಾವು ದುಃಖಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರೋದ್ರೆ ಏನಾಗುತ್ತೆ? ಈಗ ಇದೇ ಸಾಕು ಅನಿಸ್ತೀವಿ. ಅದು ಬೇಡ. ಗೊತ್ತಾಯ್ತಾ? ಲವಣದ ಉತ್ಸಾಹ ಬರ್ಲಿಕ್ಕೆ ಅದೇ ಕಾರಣ. ಅದು ಉಪನಿಷತ್ತು ಎಷ್ಟು ಸೈಕಲಾಜಿಕಲಿ ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾಗ್ತದೆ. ಬರೀ ಏನಾಗಿರೋದು ಏನು ಗೊತ್ತಾಗಲಿಲ್ಲ ಅಂದ್ಬಿಡ್ತಿದ್ದು ಅಷ್ಟೇ. ಪೂರ್ತಿ ಕರಗದೆ ಸ್ವಲ್ಪ ಗೊತ್ತಾಗಲಿಲ್ಲ, ಸರಿ ಇದೆ ಏನಾಗಿದೆ ಅಂತೈತೆ ಅಷ್ಟೇ. ಕಥಮಿತಿ ಲವಣ ಮಿತಿ ತಕ್ಷಣ ಹೇಳಿದ. ಅಲ್ಲಿ ಲವಣ ಉತ್ತರ ಸರಿ ಇದ್ದ ಉತ್ತರ ಬರಲ್ಲ. ನೀರು ಹೇಗಿದೆ? ಸರಿಯಾಗಿದೆ ಅಲ್ಲ ಅಂತಾನೆ ಅಷ್ಟೇ. ಸಿದ್ಧ ಯಾಕಿದೆ ಅಲ್ಲ? ಉಪ್ಪಿದ ತಕ್ಷಣ ಹೇಳ್ತಾರೆ. ಉಪ್ಪು ಅಂತಲೇ ಹೇಳ್ತಾರೆ. ಅದು ಸ್ವಾರಸ್ಯ. ಕಹಿ ಇದ್ದರೆ ಕಹಿ ಅಂತ ಹೇಳ್ತಾರೆ. ಅನ್ವಾಂಟೆಡ್ ಹೇಳೋ ಸುಲಭ ಆದ್ದರಿಂದನೇ ದುಃಖ ಸ್ಪೃಷ್ಟ ಅಂಬೋದು ಯಾವಾಗಲೂ ಕೂಡ ಮೊದಲು ಹೇಳೋ ಕಾರಣ ಅದೇನೆ. ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇಧೈವ ಚೇತನ. ಇನ್ನೊಂದಿದೆ, ಫ್ರಮ್ ನೋನ್ ಟು ಅನ್ನೋನ್ ಹೋಗೋದು ಇನ್ನೊಂದು. ಫ್ರಮ್ ನೋನ್ ಟು ಅನ್ನೋನ್ ಹೋಗ್ಬೇಕು ಯಾವಾಗಲೂ. ದುಃಖ ಅಸ್ಪೃಷ್ಟ ನಮಗೆ ಅನುಭವಕ್ಕೆ ಬಂದಿಲ್ಲ. ದುಃಖ ಸ್ಪೃಷ್ಟ ಅನುಭವಕ್ಕೆ ಬಂದುಬಿಟ್ಟಿದೆ ನಮಗೆ. ದುಃಖ ಸ್ಪೃಷ್ಟ ಅನುಭವಕ್ಕೆ ಬಂದಿರೋದ್ರಿಂದ ದೇವ್ರ ಬಗ್ಗೆ ಹಾಗೆ ಹೇಳ್ಬೋದಾಗಿದೆ. ಅಸ್ವತಂತ್ರ ಯಾಕೆ ಹೇಳಲಿಲ್ಲ ಮೊದಲು? ಹಾಗಿದ್ರೆ ಯಾಕೆ ಹೇಳಲಿಲ್ಲ? ಅತ್ಯಂತ ಪ್ರಧಾನ ದೇವ್ರಿಗೆ ಯಾವ ಲಿಸ್ಟಲ್ಲೂ ಫಸ್ಟೇ ಹೇಳಬೇಕು. ಅತ್ಯಂತ ಪ್ರಧಾನನಾದಾಗ ನಮ್ಗೆ ಗೊತ್ತಿಲ್ಲದೆ ಹೋದರೂ ಕೂಡ ಪ್ರೈಮ್ ಮಿನಿಸ್ಟರ್ ಯಾರು ತಿಳ್ಕೊಂಡಿರ್ಬೇಕು, ಚೀಫ್ ಮಿನಿಸ್ಟರ್ ಯಾಕೆ ಪ್ರಧಾನವಾದ್ದರಿಂದ. ಬೇರೆ ವಿಷಯ ಬಂದಾಗ ಮಾತ್ರ ಇದ್ರ ತಿಳ್ಕೊಬೇಕು. ಇಲ್ಲ ದೇವ್ರನ್ನ ಎಲ್ಲಿ ಹೋಗ್ಬೇಕಾಗಿತ್ತು? ಲಾಸ್ಟ್ಗೆ ಹೋಗ್ಬೇಕಾಗಿತ್ತು. ಮಾಡಲಿ ಫಸ್ಟ್ಗೆ ಹೇಳಬೇಕಾದ್ರೆ. ಅದು ಕೆಲವೆಲ್ಲ ಅನೇಕ ಲಾಗಳು. ಫ್ರಮ್ ನೋನ್ ಟು ಅನ್ನೋನ್ ಇನ್ನೊಂದು ಲಾ. ಫ್ರಮ್ ನೋನ್ ಟು ಅನ್ನೋನ್. ಗೊತ್ತಿರೋದ್ರಿಂದ ಗೊತ್ತಿಲ್ಲ ತಿಳ್ಕೊಬೇಕು ನಾವು. ಆದ್ದರಿಂದ ದುಃಖ ಸ್ಪೃಷ್ಟ ಗೊತ್ತಿರೋದ್ರಿಂದ ದುಃಖ ಅಸ್ಪೃಷ್ಟ ಆಮೇಲೆ ಹೇಳಬೇಕು. ಎಲ್ಲ ಅದೇ ಬಿಡಿ, ಯಾರು ಇದ್ದಾರ, ಎಲ್ಲರ ಮೇಲೆ ದೋಸೆ ತೂತು ಅಂತಾರಲ್ಲ ಹಾಗೆ. ಅದು ಇಲ್ಲದೆ ತೋರಿಸಿ ಅಂತ ಹೇಳಿದರೆ ತೋರಿಸ್ತಾ. ಅದು ದೋಸೆನೇ ಅಲ್ಲ. ಅರ್ಥ ಆಯ್ತಾ? ಈಗ ನೋಡಿ, ನಮ್ಮ ತೂತಿಲ್ಲದ ಮಾಡಿ ಚಪಾತಿ ಇಟ್ಟ ತಂದು ಚಪಾತಿ ತೂತಿಲ್ಲ ಅವಾಗ ಯಾವ್ದಲ್ಲ ತರಲಿಲ್ಲ ಅವನು. ಏನಂದ? ದೋಸೆನೇ ಅಲ್ಲ. ಅದು ಕರೆಕ್ಟ್ ಅರ್ಥ. ಅದು ಬಿಟ್ಟು ಹೌದಲ್ಲ ನಿಮ್ಮ ಮನೆಗೆ ಹೀಗಿರುತ್ತಾ, ನಮ್ಮ ಮನೆಗೆ ಮಾತು ಹೀಗಿರಲ್ಲ ಅಂತ ಅವ್ನಿಗೆ ಗೊತ್ತಿಲ್ಲ. ಅವನಿಗೆ ಅದು ತಿಳುವಳಿಕೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಅರ್ಥ ಹೇಳ್ತಿದ್ದ ಅವನು ಉತ್ತರನ. ಚೇತನಾ ಚೇತನತ್ವೇನ ಭಾವೋಪಿ ದ್ವಿವಿಧೋ ಮತಃ.
ನಾವು ಎಲ್ಲಿ ಬಂದ್ವಿ ಈಗ? ಭಾವ, ಚೇತನ, ದುಃಖ ಸ್ಪೃಷ್ಟ, ಅಸ್ವತಂತ್ರ, ತತ್ವ, ಈ ಗುಂಪದಲ್ಲಿ ನಾವಿದ್ದೇವೆ. ಅದು ಇಷ್ಟೆಲ್ಲ ಅಡ್ರೆಸ್ ಹೇಳಬೇಕು ಪೂರ್ತಿಯಾಗಿ. ನಿತ್ಯ ದುಃಖ ರಮಾ. ಈಗ ಫಸ್ಟು ಇದು ಹೇಳಿದವರು ಫಸ್ಟ್ ಯಾವ್ದು ಹೇಳಿದ್ರು ಈಗ? ಫಸ್ಟ್ ಯಾತಕ್ಕೆ ಹೇಳಿದ್ರು? ಫಸ್ಟ್ ಹೇಳಿ ಆಗಿದೆ. ಈಗ ದುಃಖ ಸ್ಪೃಷ್ಟ ಅರ್ಥ ಆಗಿಬಿಟ್ಟಿದೆ. ಈಗ ಅರ್ಥ ಆಗಿದ್ದರಿಂದ ದುಃಖ ಸ್ಪೃಷ್ಟ ಯಾರು ಅಂಥವ್ರು ಯಾರಪ್ಪ? ಈಗ ಜಿಜ್ಞಾಸೆ ಯಾವ ಕಡೆ ಬಂತು? ಈಗ ದುಃಖ ಸ್ಪೃಷ್ಟದ ಕಡೆ ಬರಲಿಲ್ಲ, ದುಃಖ ಅಸ್ಪೃಷ್ಟದ ಕಡೆ ಬಂತು. ದುಃಖ ಅನುಭವ ಬಂದೋಗ್ಬಿಟ್ಟಿದೆ. ಈಗ ಫಸ್ಟ್ ಅದನ್ನು ಹೇಳಬೇಕಾಯ್ತು. ಅದು ಎಷ್ಟು ಮೆಥಡ್ ಇದೆ ಅಂದರೆ, ಈಗ ನಮಗೆ ರೈಟಿಂಗ್ ಏನಂತ ವ್ಯಾಲ್ಯೂ ಗೊತ್ತಾಗುತ್ತೆ. ವ್ಯಾಲ್ಯೂಯೇಷನ್ ಕಂಡವ್ರಿಗೆ ಕೊಡೋದಿಲ್ಲ, ಯಾರ ಕೈಲಿ ಕೊಡ್ತಾರೆ? ಅವ್ರಿಗೆ ಜ್ಞಾನ ಇರಬೇಕು. ಓ ಯಾವ್ದು ಫಸ್ಟು, ಆಮೇಲೆ ವೆರಿ ಗುಡ್ ಅಂತ ಹೇಳ್ತಾರೆ. ಬಂದು ಇದಕ್ಕಿಂತ ಬಜ್ಜಿ ತಂದುಬಿಟ್ಟ ಬಡಿಸ್ಲಕ್ಕೆ ಏನಂತಾರೆ ಅವನಿಗೆ? ಯಾರು ಕಳಿಸಿದ್ದೀನಿ, ಯಾರು ಕಳಿಸಿರ್ಬೇಕು ಅಂತ ಹೇಳ್ತಾರೆ. ಹೋಗ ಕಡೆ ಬಜ್ಜಿ ಥರ ಕಾಲ ಇದೆ, ಗೊತ್ತಾಯ್ತಾ? ತಪ್ಪದು. ವಿವೇಕ ಬೇಕಾದ್ರೆ ಮೊದಲು ಬಡಿಸ್ಬೇಕಾದ್ರೆ ಮಾಡ್ತಾರೆ. ಅನ್ನಗನ್ನ ಹೇಗೆ ಬಡಿಸ್ತಾರೆ? ಜಾಸ್ತಿ ಬಡಿಸ್ತಾರೆ. ಬಜ್ಜಿಯನ್ನು ಬಂದಾಗ ಏನು ಮಾಡ್ತಾರೆ? ಯಾಕೆ? ಇನ್ನು ಮೊದಲಾದರೆ ಮತ್ತೆ ಉಳಿದು ಉಪಯೋಗ ಅಲ್ಲಾರು ಕ್ಲೋಸ್ ಅದು ಚೆಲ್ಲಿ ಹೋಗ್ಬಿಡ್ತಾರೆ. ಹಾಗೆ ವೇಸ್ಟ್ ಆಗುತ್ತೆ. ಕೆಲವ್ರು ಹಾಗಲ್ಲ, ಅದಕ್ಕೆ ಎಲ್ಲರ ಕಡೆ ಕೊಡೋದಿಲ್ಲ. ಕೊನೆಗೆ ಹಾಕಿದ ಒಂದು ತಪ್ಪ ಬಾರ ಸುರಿದು ಬಿಟ್ಟ ಕೊನೆಗೆ. ಅವನಂತೂ ತಿನ್ನಾಗಿಲ್ಲ, ಉಳಿದವ್ರಿಗೆ ಇಲ್ಲ. ಹಾಗಾಯ್ತು. ಅದಕ್ಕೆ ವಿವೇಕ ಬೇಕಾದ್ರೆ. ಅದು ಮಂದಿ ಬೇಡ ಅಂತಾರಲ್ಲ, ಹಾಕೋದಿಲ್ಲ. ಆಗ ಯಾಕೆ ಗೊತ್ತಾ? ಇದೇನು ರುಚಿ ಇರ್ತದೇನು ಮೊದಲ್ಲ ಅದು ಅಂತ ಕುಡಿ ಇನ್ನೊಬ್ರಿಗೆ ಬರುತ್ತೆ, ತಕ್ಷಣ ಹೊರಟುಬಿಡ್ತಾರೆ. ಮೊದಲು ಹಾಗಲ್ಲ. ಇದೆಲ್ಲ ನೋಡಿದರೆ ಅದು ಕಾಮನ್ ಸೆನ್ಸ್ ಬೇಕಾದ್ರೆ. ಅಲ್ಲರಿ ಮೊದಲು ಜಾಸ್ತಿ ಇದ್ದರೆ ಕೊನೆಗಾಗಿ ಕಡಿಮೆ ಮಾಡ್ತೀರಿ ಅಂತ ಕೇಳಿದರೆ ಅದೇ ಉತ್ತರ. ಕೊನೆ ಎಂಬುದೇ ಉತ್ತರ. ಅದಕ್ಕೆ ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ ಮಿತಿ ದ್ವೇಧೈವ ಚೇತನಂ. ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ ಮಿತಿ ದ್ವೇಧೈವ ಚೇತನಂ. ನಿತ್ಯಾ ದುಃಖ. ಅದುಃಖ ಅಂದ್ರೇನು? ದುಃಖರಹಿತ. ದುಃಖ ಅಸ್ಪೃಷ್ಟ ಅಂತ. ನಿತ್ಯ ಎಂದೂ ದುಃಖದ ಹೆಸರೇ ಇಲ್ಲ ಅವರಿಗೆ. ಒಂದ್ಸರ್ತಿ ನಮಗೇನಾಗುತ್ತೆ, ಕೆಲವೊಮ್ಮೆ ದುಃಖ ಇಲ್ಲ ಅಂತ ತಿಳ್ಕೊಬೋಣ. ಆದರೆ ಆ ರೀತಿ ತಿಳ್ಕೊಬೋದು. ಆದರೆ ಬಹಳಷ್ಟು ಎಂದೆಂದೂ ಇಲ್ಲ, ಅದು ವಿಶೇಷ. ಈ ನಿತ್ಯ ದುಃಖ ಯಾಕೆ ಹೇಳಲಿಲ್ಲ ಪರಮಾತ್ಮನ? ಎಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅದನ್ನು? ಸ್ವತಂತ್ರ ಹೋಗಿ ಆಯ್ತು ಈಗಾಗಲೇ. ಸೊ ಅಸ್ವತಂತ್ರರಲ್ಲಿ ನಿತ್ಯ ದುಃಖ ಯಾರು ಅಂದರೆ ಮಹಾಲಕ್ಷ್ಮಿ. ಅದು ಹೆಡ್ಡಿಂಗ್ ಓದ್ಕೋಬೇಕು ನಾವು. ಯಾವ ಹೆಡ್ಡಿಂಗಲ್ಲಿ ಬಂದಿದೆ ಅದು? ಹೆಡ್ಡಿಂಗ್ದಲ್ಲಿ ಬಂದಿರೋದ್ರಿಂದ ಅವ್ರು ಯಾಕೆ ಹೇಳಿದ್ರೆ ಪ್ರಶ್ನೆ ಬರಲಿಲ್ಲ. ಮತ್ತು ಕೈಮುತ್ಯ ಸಿದ್ಧ. ಅಸ್ವತಂತ್ರರಾದ ಮಹಾಲಕ್ಷ್ಮಿನೇ ನಿತ್ಯ ದುಃಖ ಆಗಿರಬೇಕಾದ್ರೆ ಸ್ವತಂತ್ರನಾದ ಪರಮಾತ್ಮ ಹೇಗಿರಬೇಕು? ಅಷ್ಟೇ ಸಿಂಪಲ್. ಅದು ಆಬ್ವಿಯಸ್. ಮತ್ತೆ ಹೇಳಬಾರ್ದು. ಇದೆಲ್ಲ ತತ್ವಸಂಖ್ಯಾನ ಯಾತಕ್ಕೆ ಫಸ್ಟ್ ಹೇಳ್ತಾರೆ? ಇವೆಲ್ಲ ಥಿಂಕಿಂಗ್ ಎಲ್ಲ ಸೆಟ್ಲ್ ಆಗಿಬಿಡ್ತದೆ. ಬೇರೆ ಅಂತ ಓದೋ ಹೊತ್ತಿಗೆ ಒಂದು ಥರ ಅವನಿಗೆ ಡಿಸಿಪ್ಲಿನ್ ಬಂದುಬಿಟ್ಟಿರ್ತದೆ ಆಗಲೇ, ಗೊತ್ತಾಯ್ತಾ? ಇವ್ರು ಬೇರೆ ಆ ಡಿಸಿಪ್ಲಿನ್ ಹೋಗಿಬಿಟ್ಟಿರ್ತದೆ ಮೊದಲೇ. ಹೋಗ್ಬಿಟ್ಟು ಪೂರ್ತಿ ಗೊಂದಲ ಮಾಡ್ಕೊಂಡ್ಬಿಡ್ತಾರೆ. ಏನು ಅವ್ರಿಗೆ ಅನಲಿಟಿಕಲ್ ಇಲ್ಲೆಲ್ಲಿ ಆಚಾರ ಸಿದ್ಧಾಂತ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಪರ್ಫೆಕ್ಟ್ ವಿಷಯ ಎಷ್ಟು ಪರ್ಫೆಕ್ಟೋ ಅದು ಹೇಳೋದು ಅಷ್ಟೇ ಪರ್ಫೆಕ್ಟ್. ಮತ್ತೆ ಕೆಲಸ ವಿಷಯ ಭಾರಿ ಚೆನ್ನಾಗಿರುತ್ತೆ, ಏನೋ ಕೆಡಿಸ್ಬಿಡ್ತಾರೆ. ಕೆಲವು ಭಾರಿ ಚೆನ್ನಾಗಿ ಹೇಳ್ತಾರೆ, ವಿಷಯನೇ ಇರೋದಿಲ್ಲ, ಗೊತ್ತಾಯ್ತಾ? ಅದು ಆಚಾರ್ಯ ಎರಡನ್ನೂ ಮೇಂಟೈನ್ ಮಾಡ್ತಾರೆ. ಅರ್ಥ ಶಬ್ದ ಅರ್ಥ ಎರಡೂ ಕೂಡ. ಇದು ಗ್ರೇಟ್ನೆಸ್. ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ ಮಿತಿ ದ್ವೇಧೈವ ಚೇತ. ಅವನ ಭಕ್ತಿ ಬಂದೇ ಬರುತ್ತೆ. ಆಚಾರ್ಯ ಏನಾಗುತ್ತೆ ಈಗ? ಭಕ್ತಿ ಬರುತ್ತೆ, ನ್ಯಾಚುರಲಿ ಬರುತ್ತೆ. ತಪ್ಪಿಲ್ಲದೆ ಹೇಳ್ತಾರೆ. ಕ್ಲಿಯರ್ ಗ್ರೇಟ್ ಅಷ್ಟೇ. ಅದಕ್ಕೆ ಬಾಲಸಂಗಮಪಿ ಬೋಧ ಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿ. ಏನೂ ಗೊತ್ತಿಲ್ಲ ಅವನಿಗೆ, ಹೇಳ್ತಾ ಹೋದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಂ, ಎಷ್ಟು ಎಲ್ಲ ಮೂರಲ್ಲ, ಎಲ್ಲ ಸೇರ್ಕೊಡೋದೇ ಇಲ್ಲ ಅದರೊಳಗೆ. ಎನಿಥಿಂಗ್ ಗುಡ್ ಇಸ್ ದೇರ್, ಗೊತ್ತಾಯ್ತಾ? ಗುಡ್ ಅಂತ ಕರೆದ್ರೆ ಇದೆ ಅಂತ ಅರ್ಥ. ಸ್ವತಂತ್ರ ಶಬ್ದಕ್ಕೆ ಅರ್ಥ ಏನೋ ಅದೇ ಇದೆ ಅಷ್ಟೇ. ಹಾಂ, ದೇವ್ರಿಗೆ ದುಃಖ ಬರಲಿ, ಆಯಿತು, ದುಃಖ ಬರಲಿ. ದುಃಖ ಬೇಕೋ ಬೇಡಪ್ಪ? ಬೇಡ. ದೇವ್ರು ಯಾರು? ಸ್ವತಂತ್ರ. ಏನು ಬಂತೀಗ? ಓಡಿಸ್ದ. ನಮಗೆ ದುಃಖ ಬಂತು, ಓಡಿಸೋಕ್ಕೆ ಬರ್ತಾಯಿಲ್ಲ ನಮಗೆ. ಯಾತಕ್ಕೆ? ಅಸ್ವತಂತ್ರ. ಅರ್ಥ ಆಯ್ತಾ? ಯಾವುದೋ ಒಂದು ಕೊಟ್ಟು ಒಂದು ಕೋರ್ಟ್ ಆರ್ಡರ್ ಬಂತು, ಮನೆಗೆ ಹರಿದಾಕಿದೆ, ಉಪಯೋಗ ಇಲ್ಲ. ಯಾತಕ್ಕೆ? ಅದಲ್ಲ ಅದು. ಯಾಕೆ? ಸೊಲ್ಯೂಷನ್ ಅಲ್ಲೇ ಅಲ್ಲ ಅದು. ಬಂಧನ ಅಲ್ಲಿದೆ, ಅದು ಒಳಗಿದೆ. ಬಂಧನದ ನೋಟಿಸೇ ಹೊರತೋದು, ಬಂಧನ ಅಲ್ಲಿದೆ ಫಸ್ಟ್. ಅರ್ಥ ಆಯ್ತು? ಇವೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಎಷ್ಟು ಸುಲಭ. ತತ್ವ ಸರಿಯಾಗಿ ಸರ್ವಮೂಲ ಹೇಳ್ತಾ ಹೊರಟ್ರೆ ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ರೆ ಜಯತೀರ್ಥರು ಪ್ರತಿ ಸ್ಟೆಪ್ ಅವ್ರು ಏನು ಹೇಳಿರೋದೆಲ್ಲ ಅವ್ರು ಹೇಳಿರೋದೇ. ಒಂಚೂರು ಅವ್ರು ಹೇಳದೇ ಇರೋದು ಇಲ್ಲದರೊಳಗೆ. ಆಗ ನಮಗೆ ಎಷ್ಟು ಗ್ರೇಟ್ ಅಂತ ಅನಿಸುತ್ತೆ. ಇದೇ ಹಂಗೆಲ್ಲಿ ಯಾವುದೇ ಪುಸ್ತಕ ನೋಡಿಬಿಟ್ರೆ, ಯಾವುದೇ ಗ್ರಂಥ ಕ್ರಮದಲ್ಲಿ ನೋಡಿಬಿಟ್ರೆ ಗ್ರಂಥ ಓದೋ ಕ್ರಮ ಗೊತ್ತಾಯಿತು ಅಂತ ಅರ್ಥ. ಈಗ ನಮಗೆ ಹೇಳ್ತಾರೆ ಟೀಕಾರದು ಆಚಾರ್ಯ 37 ಗ್ರಂಥಕ್ಕೆ ಬರೀಲಿಲ್ಲ. ಎಷ್ಟು ಬರೆದ್ರು? 18ಕ್ಕೆ ಮಾತ್ರ ಬರೆದ್ರು. ಆದರೆ ಎಲ್ಲದಕ್ಕೂ ಬರೆದ್ರು. ಯಾತಕ್ಕೆ? ತೋರಿಸ್ಬಿಟ್ರಪ್ಪ, ಹೀಗೆ ಓದಬೇಕು ಅಂತ ಹೇಳಿದ್ರಿಂದ ಓದಬೇಕಷ್ಟೇ ನಾವು. ಮತ್ತು ಯಾರು ಉಳಿದವ್ರು ಬರೆದ್ರು ಅದು ಲೈನ್ನೇ ಬರೆದ್ರು. ಸರಿಯಾಗಿ ಅರ್ಥ. ಅವ್ರು ಅದು ಹಾಕಿಕೊಟ್ಟು ಇದನ್ನು ಬಿಡಲಿಲ್ಲ.
ಸೊ ಯಾರು ಬರ್ದಾಗೈತೆ ಈಗ ಅದನ್ನು? ಅದಕ್ಕೇನೆ ಅವ್ನು ಕೊಂಡಾಡ್ಬೇಕಾದ್ರೆ ಸಪ್ತತ್ರಿಂಶತಿ ಮೂಲಗ್ರಂಥ ವಿವೃತಿಂ ಚಕ್ರೆ ವಿಷ್ಣು ತೀರ್ಥರು ಸ್ತೋತ್ರ ಮಾಡ್ಬೇಕಾದ್ರೆ ಹೇಳ್ತಾರೆ ಅಡವಿಯಾಚಾರ್ಯರು, ಸಪ್ತತ್ರಿಂಶತಿ ಮೂಲಗ್ರಂಥ ವಿವೃತಿಂ ಚಕ್ರೆ 37 ಗ್ರಂಥಕ್ಕೂ ಬರೆದಿದ್ದೀರಿ ಅಂತ ಹೇಳ್ಬಿಡ್ತಾರೆ. ಯಾವ ಈ ಅರ್ಥದಲ್ಲಿ ಅರ್ಥ ಆಯ್ತಾ? ನಿತ್ಯ ದುಃಖ ರಮ, ನಿತ್ಯ ದುಃಖ ಅಂದರು ಒಂದೇ, ನಿತ್ಯ ಮುಕ್ತಳು. ನಿತ್ಯ ಮುಕ್ತಳು ಅಂದ್ರೇನು? ನಿತ್ಯ ದುಃಖ ಮುಕ್ತಳು ಅಂತ ಅರ್ಥ. ನಿತ್ಯ ದುಃಖ ಮುಕ್ತಳು, ನಿತ್ಯ ದುಃಖಗಳು, ನಿತ್ಯ ಮುಕ್ತಳು ಅಷ್ಟೇ. ಯಾವುದೇ ಮುಕ್ತ ಎಂಬ ಪದ ಎಂಥ ಪದ ಅದು? ಅಭಾವಜ್ಞಾನ ಹೇಗೆ ಭಾವಜ್ಞಾನ ಅಧೀನನೋ, ಮುಕ್ತ ಎಂಬ ಪದ ಯಾವುದರ ಅಧೀನ? ಬಂಧ ಅಂತ ತಿಳ್ಕೊಳ್ಳೋದು ಹೋದರೆ ಮುಕ್ತ ಅಂತ ಅರ್ಥ ಆಗೋದಿಲ್ಲ. ಈ ದುಃಖ ಅಂತ ಹೇಳಿಬಿಟ್ಟಿದ್ದಾರೆ ಹಿಂದೆ. ಈಗ ದುಃಖದ ಬಂಧನ ಇಲ್ಲ ಅಂದಮೇಲೆ ಏನರ್ಥ? ಮುಕ್ತಳು ಅಂತ. ನಿತ್ಯ ದುಃಖ ಇಜಕೊಟ್ಟು ನಿತ್ಯ ಮುಕ್ತ ಅಂತ ಆಯ್ತು. ನಿತ್ಯ ದುಃಖ ರಮಾ ಅನ್ಯೇತು ಸೃಷ್ಟ ದುಃಖ ಸಮಸ್ತಶಃ. ಉಳಿದವ್ರು ಯಾರು? ಸಮಸ್ತಶಃ, ಎಕ್ಸೆಪ್ಷನ್ನೇ ಇಲ್ಲ. ಎಲ್ಲಿಂದ ಶುರುವಾಗುತ್ತಿದ್ದು? ರುಜುಗಳಿಂದ ಪ್ರಾರಂಭ ಆಯಿತು. ರುಜುಗಳಿಂದ ಪ್ರಾರಂಭ ಆಗಿ ಅವರಿಗೆಲ್ಲ ಏನು ಬಂತೀಗ? ದುಃಖ ಸ್ಪೃಷ್ಟ ಕ್ಲಾಸ್ದಲ್ಲಿ ಬಂದರು. ದುಃಖ ಸ್ಪೃಷ್ಟ ಕ್ಲಾಸ್ದಲ್ಲಿ ನಮಗೆ ಖುಷಿ ಆಯಿತು. ಒಬ್ಬರು ಉದ್ದಾಚಾರ್ಯ ನಮ್ಮ ಕ್ಲಾಸಿಗೆ ಬಂದುಬಿಟ್ರು ಕೊನೆಗೆ ಅಂತೇಳಿ. ಬಂದಿಲ್ಲ, ಯಾಕೆ? ಒಬ್ಬ ಪಾಠ ಮಾಡೋಕ್ಕೆ ಬೆಸ್ಟ್ರು ಬಂದ. ಸರ್ ನೀವು ನಮ್ಮ ಕ್ಲಾಸಿಗೆ ಬಂದುಬಿಟ್ರೆ ಅಂತ ಕೇಳಿ ಹೇಳ್ಬಿಡೋದು. ಅವನು ಓದಕ್ಕೆ ಬಂದಿಲ್ಲ, ಯಾವುದಕ್ಕೆ ಬಂದಿದ್ದಾನೆ? ಹೇಳೋದಕ್ಕೆ ಬಂದಿರೋದು. ಮತ್ತು ಅವ್ರ ವೈಶಿಷ್ಟ್ಯ ಏನಾಗಿದ್ದಾರೆ ಅಂದರೆ ಅವ್ರ ರುಜುಗಳು, ಅವ್ರಿಗೆ ದುಃಖದ ಹೆಸರೇ ಇಲ್ಲ. ಮತ್ತು ದುಃಖ ಸ್ಪೃಷ್ಟ ಹೇಗೆ ಸೇರಿಸ್ತೀನಿ ಈಗ? ದುಃಖದ ಹೆಸರೇ ಇಲ್ಲ ಅಂದಮೇಲೆ ದುಃಖ ಹೆಸರು ಬರಬಾರ್ದು. ಅವ್ರು ಎಲ್ಲಿ ಬರಬೇಕಾಗಿತ್ತು? ಅವರು ಬರಬೇಕಾಗಿತ್ತು. ಮತ್ತು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಈಗ. ಅದೇ ಆಚಾರ್ಯ ಸ್ವಾರಸ್ಯ ಅಂದರೆ ನಾವು ಏನು ಯಾರು ಎಷ್ಟೇ ಏನೋ ಹೇಳ್ಕೊಂಡಿರಲಿ, ಬೇಸಿಕ್ ಹೇಳೋದೆಲ್ಲ ಆಚಾರ್ಯ ಫಸ್ಟ್ ಕ್ಲಾಸ್ ಉತ್ತರ ಕೊಡ್ತಾರೆ. ಅದು ಯಾಕೆ ಅಂದರೆ ಅವ್ರಿಗೆ ಎರಡಿದೆ. ದುಃಖ ಇಲ್ಲ, ಓಕೆ, 100% ಇಲ್ಲ. ಆದರೆ ಏನಿದೆ ಅವರಿಗೆ? ರುಜೂನಾಮೇಕ ಏವಾಸ್ತಿ ಪರಮೋತ್ಸಾಹವರ್ಜನಂ. ಇನ್ನು ಆನಂದದ ಪೂರ್ಣತೆ ಬಾಕಿ ಇದೆ. ಇವತ್ತು 30-40 ಬಂದುಬಿಡ್ತು, ಫೇಲಿನ ಪ್ರಾಬ್ಲಮ್ ಇಲ್ಲೇ ಇಲ್ಲ. ಈಗ ಕ್ಲಾಸ್ ಪ್ರಾಬ್ಲಮ್ ಇದೆ, 3rd ಕ್ಲಾಸು. 50 ಬಂತು, 60 ಬಂತು, ಏನಾಯ್ತಾಗ? ಅಲ್ಲೂ ಪಾಸ್ ಗ್ಯಾರಂಟಿ, ಅದು ಯೋಚನೆ ಇಲ್ಲ. ಆಗ ಸೆಕೆಂಡ್ ಕ್ಲಾಸ್ ಬಂದಿದೆ, 3rd ಕ್ಲಾಸ್ ಯೋಚನೆ ಇಲ್ಲ ಪಾಪ. ಫಸ್ಟ್ ಕ್ಲಾಸ್ ಬಂದಿಲ್ಲ ಅಂತಿದೆ, ಫಸ್ಟ್ ಕ್ಲಾಸು ಬಂದಾಯಿತು. ಅವಾಗೇನಾಯಿತು? ಡಿಸ್ಟಿಂಕ್ಷನ್ ಬಂದಿಲ್ಲ, ಶುರು ಮಾಡಿದ. ಅದೂ ಬಂದಾಯಿತು. 99, ಇನ್ನು ಒಂದು ಮಿಸ್ಸಿಂಗ್. 100, ಅಲ್ಲಿ ಫುಲ್ 100 ಬಂದರೆ ಫುಲ್ಲು. ಆ ರೀತಿ 100% ಇಲ್ಲದೆ ಎಷ್ಟು ಹಿಡಿಯುತ್ತೆ ಈಗ? 99.9999 ಆ ಸ್ಥಿತಿಯಲ್ಲಿದ್ದಾರೆ ರುಜುಗಳು. ಆ ದೃಷ್ಟಿಯಲ್ಲಿ ಯಾಜಿಫ್ ಅವ್ರು ಹೇಗಿದ್ದಾರೆ ಈಗ? ಪೂರ್ಣ ಸುಖಶಕ್ತಿ ಆದವು ಯೋಗ್ಯವು ಕೃಷ್ಣಾಚ ಮಾರುತಿ. ಯಾಜಿಫ್ ಕಂಪ್ಲೀಟ್ ಹಾಗೇ ಇದ್ದಾರೆ. ಬಟ್ ಒಂದು ಕ್ಲಾಸ್ ಇದೆ ಅಲ್ಲಿ, ಏನದು? ಅಪೂರ್ಣ ಸ್ವಲ್ಪ ಉಳ್ಕೊಂಡಿದ್ದಾರೆ. ಸ್ವರೂಪಕ್ಕೆ ಎಷ್ಟು ಬೇಕೋ ಅಷ್ಟಿಲ್ಲ. ಅದನ್ನೇನಂತ ಕರೆಯೋದು ನಾವು? ಆ ಥರದ ನೆಗೆಟಿವ್ ದುಃಖ. ಅದು ದುಃಖ 2 ವಿಧ, ಪಾಸಿಟಿವ್ ಬೇರೆ, ನೆಗೆಟಿವ್ ಬೇರೆ. ಪಾಸಿಟಿವ್ ದುಃಖ ಏನು ಮಾಡುತ್ತೆ? ಅದು ಅಫೆಕ್ಟ್. ನೆಗೆಟಿವ್ ದುಃಖ ಆಫ್ ಮಾಡೋದಿಲ್ಲ. ನಿಮ್ಮ ದುಃಖ ಗೊತ್ತಾ? ಒಂದು ಮನೆ ಮಾರಿದ ಈಗ, ಒಂದು ಏನೋ ಒಂದು ಹಿಂದಿನ ಕಾಲಕ್ಕೆಲ್ಲ ಭಾಳ 500ಕ್ಕೆ ತೊಗೊಂಡವ್ರು ಕೋಟಿ ಮಾರಿದವ್ರು ಇದ್ದಾರೆ. ಆಮೇಲೆ ಗೊತ್ತಾಯ್ತಾ? 500ಕ್ಕೆ ತೊಗೊಂಡಿದ್ದ ಮಾಡಿದ 10 ಕೋಟಿ ಮಾರಿಬಿಟ್ಟ ನಡಿ ಅಂತ. ಸಿಕ್ಕಾಬಟ್ಟೆ ಯಾರೋ ಬಂದು 11 ಕೊಡ್ತೀನಿ ಅಂತ ಬಂದ. ಈಗ ಪದಿ ಶುರು ಆಯ್ತು ಮತ್ತೆ ಹುಡುಗಿ. ಸ್ವಲ್ಪ 11 ಕೋಟಿ ಹೋಯ್ತಲ್ಲ. ಎಂಥದ್ದಿದ? ನೆಗೆಟಿವ್ ಅಷ್ಟೇ. ಇವರು ಒಂದು ಬಂದು ಏನೂ ಆಗಿಲ್ಲ. ಬಟ್ ಅದು ಅಯ್ಯೋ 11ಕ್ಕೆ ಹೋಗ್ತಿತ್ತ, ಆ ಯೋಚನೆ ಬಂತು. ಅದು ಎಂಥದ್ದು? ಲಾಭದಲ್ಲಿ ನಷ್ಟ ಅಲ್ಲ. ಅದು ಲಾಭದಲ್ಲಿ ನಷ್ಟನೇ ಹೊರತು ನಷ್ಟ ಅಲ್ಲ. ಬಟ್ 500 ತೊಗೊಂಡು 400ಕ್ಕೆ ಹೋಯ್ತು. ಅವಾಗ ಹೋಯ್ತು. ಅವಾಗ ಏನದು? ನಿಜವಾದ ನಷ್ಟ. ಅದು ತಾನು ಕೊಟ್ಟಿದ್ದಕ್ಕಿಂತ ಕಡಿಮೆ ಬಂದುಬಿಡುತ್ತೆ. ಜಾಸ್ತಿ ಬಂತಾದಾಗ ಏನು ಲೆಕ್ಕ ಇಲ್ಲ. ಎಷ್ಟೋ ಜನ ಮನೆ ಮಾರ್ತಾ ಇರ್ತೇವೆ. ಇವತ್ತು ತಮಾಷೆ ಅಂದರೆ ಎಷ್ಟೋ ಜನ ಒಂದು 10 ವರ್ಷದಿಂದ ಮನೆ ಮಾರಿದ್ದಾರೆ ಅಂತ ತಿಳ್ಕೊಬೇಡ. ಅವರು 30-40 ವರ್ಷ ಮಾರಿ, ಈಗ ಅದು 3-4 ಕೋಟಿಗೆ ಹೋಗುತ್ತೆ. ಯಾರು ಗೋಳಾಡ್ತಾ ಕೊಡೋದಿಲ್ಲ. ಯಾಕೆ? ಅಷ್ಟು ಕೂತ್ರೆ ಅವ್ರು ಮೂರ್ಖರಿರ್ತಾರೆ, ಅದುವೇ ಹೆಚ್ಚ ಬೇರೆ. ಯಾಕೆಂದ್ರೆ ಅವತ್ತಿಗೆ ಅಷ್ಟು ಬೇಕಿತ್ತು ಅವರಿಗೆ. ಆ ಕೆಲಸ ಆಗೋಯ್ತು, ಕೂದೋಯ್ತು ಅವರಿಗೆ. ಈಗ ಅಷ್ಟಿತ್ತು ಸರಿ. ಅದು ಮಿಸ್ ಆಗ್ತಿತ್ತಲ್ಲ ಇವತ್ತೇ. ಅದು ಲೆಕ್ಕಲ್ಲ. ಫಸ್ಟ್ ರ್ಯಾಂಕ್ ಲಾಟ್ರಿ ತೊಗೊಂಡ, ಆಮೇಲೆ ಹೊಡೆತಾ ಕೂತ್ಕೊಬಿಟ್ಟು. ಯಾಕಂದರೆ ಟಿಕೆಟ್ ಸ್ವಲ್ಪ ದುಡ್ಡು ಹೋಯ್ತಲ್ಲ ಅಂತ ಹೇಳಿದರೆ, ಲಾಟ್ರಿ ಟಿಕೆಟ್ ದುಡ್ಡು ಹೋಯ್ತಲ್ಲ, ಅದ್ರ ತೊಗೊಳ್ಳದೇ ಇದ್ರೆ ಚೆನ್ನಾಗಿತ್ತು ಅಂದರೆ ಏನಾಗುತ್ತೆ ಅಲ್ಲಿಗೆ? ಲಾಟ್ರಿನೇ ಬರ್ತಿದ್ದಿಲ್ಲ ಫಸ್ಟ್ ಅವ್ರಿಗೆ. ಅದೆಲ್ಲ ಏನಂತ ಕರೆಯೋದಿಲ್ಲ ಅದನ್ನು? ಮೀನಿಂಗ್ಲೆಸ್. ಲಾಭ ಬಂದಾಯಿತು ಅದನ್ನು. ಆ ರೀತಿ ಖಾತೆಗಳು ಯಾರು ಮಾರಲೇಬಾರ್ದು. ಯಾಕೆ ಹೇಳಿ? ಮುಂದೆ ಜಾಸ್ತಿ ಬರ್ತದೆ ಖಾತೆ ಕೂತಿರೋದು. ಹಾಗೇನೆ ಅಷ್ಟೊತ್ತು ಇವನೇ ಹೋಗಿಬಿಡ್ತಾರೆ. ಅದು ಉಪಯೋಗ ಇಲ್ಲ. ಒಂದು ಸ್ಟೇಜಲ್ಲಿ ಏನು ಮಾಡಬೇಕು ಅವನು? ಅಷ್ಟೇ ನಿಂತ್ಬಿಡು. ಯಾಕೆ ಮುಂದೆ ನಾನೇ ಇರೋದಿಲ್ಲ ಅಂತ ಗೊತ್ತಾಗಿಬಿಟ್ರೆ ಭಾರಿ ಏನು ಪ್ರಯೋಜನ? ಪರ್ಪಸ್ಸೇ ಸರ್ವ್ ಆಗಲಿಲ್ಲ ಅದು. ಆ ಕಾಲಕ್ಕೆ ಬರಬೇಕಷ್ಟು. ಆ ಕಾಲಕ್ಕೆ ಏನು ಬರಬೇಕದು?
ಸರಿಯಾದ ಲಾಭ ಬಂದುಬಿಟ್ರೆ ಸಾಕು. ಮುಂದಿನ ಕಾಲಕ್ಕೆ ಯಾವ ಯೋಚನೆ ಮಾಡಬಾರ್ದು. ಇದು ಹಾಗಲ್ಲ, ಆನಂದನ ಸ್ವರೂಪಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಅವ್ರ ಸುಖಕ್ಕೆ ಎಷ್ಟು ಕಡಿಮೆ ಇದ್ದಾಗ ಪರಮೋತ್ಸಾಹ ವರ್ಜನಂ ಪದ ಇದೆ, ಪರಮೋತ್ಸಾಹ ವರ್ಜನಂ. ಆ ಪದ ನೆನ್ಪಿಟ್ಕೊಂಡ್ಬಿಟ್ರೆ ಆ ದುಃಖ ಸ್ಫುಟದಲ್ಲಿ ಈ ರೀತಿ ಬರ್ತಾರೆ ಹೊರತು ನಮ್ಮಂತೆ ಬರೋದಿಲ್ಲ. ಅದು ದುಃಖದ ಅಭಾವ ಅಷ್ಟೇ ತೊಗೊಂಡ್ಬಿಟ್ರೆ ಎಷ್ಟಿದೆ ಅವರಿಗೆ? ಫುಲ್. ಸುಖದಲ್ಲಿ ಸ್ವಲ್ಪ ಬಾಕಿ ಇದೆ ಅಷ್ಟೆ. ದುಃಖ ಸ್ಪೃಷ್ಟಂ ತತಸ್ಪೃಷ್ಟಂ ಇತಿ ದ್ವೇಧೈವ ಚೇತನಂ ನಿತ್ಯಾ ದುಃಖ ರಮಾ ಅನ್ಯೇತು ಸ್ಪೃಷ್ಟ ದುಃಖ ಸಮಸ್ತಶಃ ಅಂತ ಹೇಳಿದ್ರಿಂದ ಎಲ್ಲ ಮುಗಿದೋಯ್ತು. ಕ್ಲಾರಿಫಿಕೇಷನ್ನೆಲ್ಲ ತಕ್ಷಣ ಇಲ್ಲೇ ಹೇಳ್ತಾ ಕೊಡೋದಿಲ್ಲ. ಟೀಕಾರ ಹೇಳ್ತಾರೆ, ಮತ್ತು ಟಿಪ್ಪಣಿ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಯಾಕೆಂದ್ರೆ ಓದ್ತಿರ್ಬೇಕಾದ್ರೆ ಅಷ್ಟೆಲ್ಲ ಒಟ್ಟಿಗೆ ಅವ್ರು ಮುಂದೆ ಹೋಗೋದಿಲ್ಲ. ಆಮೇಲೆ ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿ ಮತ್ತು ಫಸ್ಟ್ ಲಿಸ್ಟ್ ನೋಡಿಬಿಡೋದು, ಆಮೇಲೆ ಒಂದೊಂದೇ ನೋಡೋದು. ಆ ಸ್ಥಿತಿ ಬಂತು. ಅಲ್ಲಿಗಿರಲಿ ನಾಳೆ ದಿವಸ ಅದು ಮುಂದಿನ ಭಾಗ. ಸೊ ಎರಡು ಶ್ಲೋಕದಾಗಾಯಿತು. ಕೊನೆಗೆ 2.5 ಒಟ್ಟು ಅದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಮನೇಲಿ ಈಗ ಓದೋದು ಕಷ್ಟ ಆಗೋದಿಲ್ಲ. ಅಷ್ಟಿತ್ತ ತಕ್ಷಣ ಜ್ಞಾಪಕ ಆಗಿಬಿಡುತ್ತೆ, ಮರೆಯೋದಿಲ್ಲ. ಅದು ಮುಂದೆ ಗ್ರಂಥ ಓದೋಕ್ಕೆ ಭಾಳ ಸುಲಭ ಆಗುತ್ತೆ. ಎಲ್ಲ ಗ್ರಂಥನೂ ಫ್ರೆಶ್ ಆಗಿ ಹೋದ್ರೆ ಏನಾಗುತ್ತಾಗ ಯಾವುದೂ ಬಂದಿಲ್ಲ ಅಂತ ಆಗುತ್ತೆ. ಅದಕ್ಕೆ ಹೇಳ್ಬೇಕಾದ್ರೆ ಕೂಡ ಹೇಗೆ ಹೇಳ್ಬೇಕು, ಮೊದಲಿಗೆ ನೀವು 10 ಮೆಟ್ಲಿಗೆ 9ನೇ ಮೆಟ್ಲಿಗೆ ಹತ್ತಿಗೆ ಹೋಗ್ಬಿಟ್ರೆ ಏನಾಗುತ್ತೆ? ಅರ್ಥನೇ ಆಗಲ್ಲ. ಮೊದಲಿಂದನೇ ಹೋಗ್ಬೇಕು. ಇವತ್ತು ಹೇಳೋ ಕ್ರಮದಲ್ಲೇ ಸರಿ ಇಲ್ಲ. ತುಂಬ ಜನ ಖಂಡನ ತಯಾರಿ ಶುರು ಮಾಡಿಬಿಡ್ತಾರೆ. ಹೇಗೆ ಅರ್ಥ ಆಗುತ್ತೆ ಪಾಪ ಅವರಿಗೆ? ಅದು ಇದೆಲ್ಲ ಓದಿನೂ ತಕ್ಷಣ ಅರ್ಥ ಆಗುತ್ತೆ. ಆ ಸ್ಟೇಜಲ್ಲಿ ಅರ್ಥ ಆಗುತ್ತೆ.